ಮಹಾಪಾಪಗಳು. ಹಿಂಸಾ ಮಹಾಪಾಪ, ಸುಳ್ಳ ಇದು ಮಹಾಪಾಪ, ಕಳ್ಳತನ ಇದು ಮಹಾಪಾಪ, ಪರಿಗ್ರಹ ಇದು ಮಹಾಪಾಪ, ಅಬ್ರಹ್ಮಚರ್ಯ ಇದು ಮಹಾಪಾಪ. ಅರ್ಥಾತ್ ಕುಶೀಲ ಮಹಾಪಾಪಗಳು. ಇವು 5 ಮಹಾಪಾಪಗಳು. ಮತ್ತು ಮಹಾವ್ರತಗಳು ಅಂತ ಹೇಳಿದ್ರು. ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ, ಅಪರಿಗ್ರಹ ಮಹಾವ್ರತ. ಈ ಮಹಾವ್ರತ ಪಾಲನೆ ಮಾಡೋರ ಸಂಸಾರ ರೂಪಿ ಸಾಗರದಿಂದ ಪಾರಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋತಾರ. ಪಂಚ ಮಹಾಪಾಪ ಮಾಡೋರ ಪಂಚ ಪರಾವರ್ತನ ಮಾಡ್ತಾ ಈ ಸಂಸಾರದ ಪರಿಭ್ರಮಣ ಮಾಡ್ತಾರ. ನಿಮಗೇನು ಮಾಡ್ಬೇಕಾಗೈತಿ? ಸಂಸಾರದ ಸಾಗರದಿಂದ ಮುಕ್ತ ಆಗ್ಬೇಕಾಗಿತ್ತು. ಅಂತ ಪಂಚ ಪಾಪ ಮಾಡಬೇಕು, ಎಂದು ಪಂಚ ಮಹಾವ್ರತ ಪಾಲನೆ ಮಾಡಬೇಕು. ಹೇಳೋದು ಭಾಳ ಚಲೋ ಐತಿ. ಪಂಚ ಮಹಾವ್ರತ ಬರೀ ಪಟ್ ದೀಕ್ಷಾ ತಗೋರಿ. ಮಹಾವ್ರತಿಗಳಂದ್ರೆ ದೀಕ್ಷಾ ತಗೊಂಡಂಥ ಬಾವಲಿಂಗಿ ಮುನಿಗಳು. ಇವರು ಲಂಗುಟಿ ಆಗದಾರನ ಅನುವೃತ್ತಿ ಅದಾರ. ಇವರು ಮಹಾವ್ರತಿ ಅಲ್ಲಿ. ಇವರು ಮನಿ ಬಿಟ್ಟಾರ ಕರೆ ಅನುವೃತ್ತಿ ಅದಾರು. ಯಾರು? 5 ಲಕ್ಷ ಶಾಂತಿ ಧರ್ಮಭೂಷಣರು. ಇವರು ಉಪಚಾರದಿಂದ ಮಹಾವ್ರತಿ ಆದರು. ಸ್ತ್ರೀ ಪರ್ಯಾದಾಗ ಇರೋದ್ರಿಂದ, ದಿಗಂಬರತ್ವವಿಲ್ಲ ಅನ್ನೋದ್ರಿಂದ ಉಪಚಾರದಿಂದ ಮಹಾವ್ರತಿ ಅಂತ ಅರಿಕೇರಿಗೆ ಹೇಳ್ರು. ನೀವು ಅನುವ್ರತಿಗಳು. ಮಹಾವ್ರತದಿಂದ ಮೋಕ್ಷ ಪ್ರಾಪ್ತಿ ಆಗ್ತದ, ಅನುವ್ರತದಿಂದ ಸದ್ಗತಿ ಸಿಗ್ತದ, ಅದು ಪರಮಗತಿ ಸಿಗೋದಿಲ್ಲ. ಅನುವ್ರತ ಮಹಾವ್ರತಕ್ಕೆ ಕಾರಣ ಪೂರಕ ಅದಾವು. ಹೆಂಗ ಅಂತ ಕೇಳಿದ್ರೆ, ಮೊಗ್ಗಿ ಹೂವಿಗೆ ನಿಮಿತ್ತದ, ಹೂವ ಕಾಯಿಗೆ ನಿಮಿತ್ತದ, ಕಾಯಿ ಹಣ್ಣಿಗೆ ನಿಮಿತ್ತದ. ಹಣ್ಣ ಸಾಕ್ಷಾತ್ ಮೋಕ್ಷದ ಪ್ರತೀಕ. ಹಣ್ಣು ಆತಂದ್ರೆ ಕಳಿಸಿ ಬೀಳ್ತದ, ಹಣ್ಣು ಆದ ನಂತರ ಮತ್ತೇನಾಗೋದು? ಅದು ಅದ ಮೋಕ್ಷ. ಹಂಗೆ ಪರಿಪಕ್ವ ಒಂದು ದಿಗಂಬರ ಭಾವಲಿಂಗ ಇದು ಹಣ್ಣು. ಹೂ ಅಂದ್ರ ವೃತ್ತಿ, ವೃತ್ತಿಯಾಗಿರ್ತಕ್ಕಂಥ ಜೀವಿಗಳು. ಶ್ರಾವಕ ಇರ್ಬೋದು, ಶ್ರಾವಿಕ ಇರ್ಬೋದು, ಪ್ರತಿಮಾಧಾರಿ ಇರ್ಬೋದು. ಯಾರು ವೃತ್ತಿ ಅದಾರಲ್ಲ ಅವರು ಹೂವ. ಇನ್ನು ಅವಿರತ ಸಮ್ಯಕ್ ದೃಷ್ಟಿ, ವ್ರತ ತಗೊಂಡಿಲ್ಲ, ಪ್ರತಿಮಾಧಾರಿ ಇಲ್ಲ, ಮನ್ಯಾಗ ಇದ್ಕೊಂಡರ ದೇವದರ್ಶನ ವಾಸ ಮಾಡೋದ, ನೀರು ಸೋಸಿ ಜೀವ ಬಿಟ್ಟು ಕುಡಿಯೋದ, ಕುಲಾಚಾರ ಪಾಲನೆ ಮಾಡೋದ, ಮಾನವೀಯತೆಯಿಂದ ಬದುಕೋದ, ಪರೋಪಕಾರವನ್ನು ಜೀವನದಲ್ಲಿ ಅಳವಡಿಸ್ಕೋದ, ದಾನ ಧರ್ಮದಿಂದ ನಡೆಯೋದ, ಹಿತಮಿತ ಪ್ರಿಯ ವಚನದಿಂದ ಬದುಕೋದ, ಎಲ್ಲರಿಗೂ ಲೇಸನ್ನ ಬಯಸೋದ. ಅಂಥ ಭವ್ಯಾತ್ಮ ಜೀವಿಗಳಿಗೆ ಮೊಗ್ಗು ಅಂತಕ್ಕಂಥ ಉಪಮ ಕೊಟ್ಟರು. ಮೊಗ್ಗು, ಹೂವು, ಕಾಯಿ, ಹಣ್ಣು. ಹಣ್ಣು 13ನೇ ಗುಣಸ್ಥಾನ, ಸಯೋಗ ಮತ್ತು ಅಯೋಗ ಕೇವಲಿ ಹಂತಕ್ಕೆ ಹೋಗ್ತಕ್ಕಂಥದ್ದು. ಕಾಯಿ 6ನೇ ಗುಣಸ್ಥಾನ ಇಟ್ಕೊಂಡು 12ನೇ ಗುಣಸ್ಥಾನ ಇರ್ತಕ್ಕಂಥ ಮುನಿ ಮಹಾರಾಜರು. ಹೂವು ಆರಿಕಾ ಮಾತಾಜಿ ಆದಿ ವ್ರತಿಗಳು. ಮೊಗ್ಗಿ ಅವಿರತ ಸಮ್ಯಕ್ ದೃಷ್ಟಿ ಶ್ರಾವಕ ಶ್ರಾವಿಕಿಯರು. ಮೊಗ್ಗೆ ಆಗಿ ಹೋಯ್ತಂದ್ರೆ, ಅಲ್ಲೇ ಹೋಯ್ತಂದ್ರೆ ಅದರ ಅಸ್ತಿತ್ವನೇ ಇಲ್ಲ. ಹೊಳ್ಳಿ ಮತ್ತೆ ಯಾವಾಗ ಬರ್ದು? ಈ ಮನುಷ್ಯ ಬಹುದಾಗ ನೀವು ಶ್ರಾವಕಾಗಿ ಉಳಿಬಾರ್ದು. ಕೊನೆಗೆ ಸಾಧು ಆಗ್ತಕ್ಕಂಥ ಭಾವ ತಾಳ್ಬೇಕು. ಕೊನೆಗೆ ಸಾಯಕ್ಕಿಂತ ಮೊದಲು 3 ದಿವಸ ರೀ ದೇಹ ತ್ಯಾಗ ಮಾಡಿ ಸಲ್ಲೇಖನ ತೊಗೊಂಡು ನಾನು ಆತ್ಮಕಲ್ಯಾಣ ಮಾಡ್ಕೋಬೇಕನ್ನೋ ಭಾವ ಇದ್ರೆ ಮನೆ ಬಿಟ್ಟ ಸಾಧನ ಮಾಡ್ಬೇಕು. ಹೆಂಗೆ ನಿಮ್ಮ ಶೇರ್ಜಿ ಮಾಡಿರಲ್ಲ ಶೆಡ್ಬಾದಾಗ, ಶ್ರಮಣ ರತ್ನಾಚಾರ್ಯ ಸುವಲ್ ಸಾಗರ ಪರಮ ಭಕ್ತರು. ಶೇರ್ಜಿ ಬಂದ ವೈರಾಗ್ಯ ತೊಳೆದ್ರು, ದೀಕ್ಷಾ ತಗೊಂಡ್ರು. ಇಂದು ದೀಕ್ಷಾ ತು ಮರ್ದು ಸಮಾಧಿಯ ಕಲ್ಯಾಣ ಮಾಡ್ಕೊಂಡ್ಬಿಟ್ರು. ಮುಗಿದು ಅಲ್ಪ ಸಮಯದಾಗ ಎಲ್ಲ ಸಾಧಿಸ್ರು. 50 ವರ್ಷಗಟ್ಟಲೆ ದೀಕ್ಷಾ ತೊಗೊಂಡು ಲಾಸ್ಟ್ ಸಮಾಧಿ ಇಲ್ದ ಎಷ್ಟೋ ಜನ ಹೋಗ್ಯಾರು. ಸಲ್ಲೇಖನ ಇಲ್ದ ನೋಡು, ಯಾವುದೋ ನಿಮಿತ್ತಾಗಿ, ರೋಗ ನಿಮಿತ್ತಾಗಿ, ಏನೋ ಬಿದ್ದು ಆಕ್ಸಿಡೆಂಟ್ ಆಗಿ ಏನೋ ಆಗಿ ಹೋಗ್ಯಾವು. ಪುಣ್ಯ ಇತ್ತಂದ್ರೆ ಸಿಗ್ತೈತಿ. ಭಾವ ಮಾಡೋದು, ಭಗವಂತ ನನಗೆ ಸಾವು ಎಂಥದ್ದು ಬರಲಿ ಅಂದ್ರೆ, ಸ್ತ್ರೀ ಪರ್ಯಾದಾಗಿದ್ರೆ ಸಾಧ್ವಿಯಾಗಿ ಸಾವು ಬರಲಿ, ಪುರುಷ ಪರ್ಯಾದಾಗ ಸಾಧುವಾಗಿ ಸಾವು ಬರಲಿ ಅಂತಕ್ಕಂಥ ಭಾವನಾ ತೊಳೋದು. ಅಂತಿಮ ಸಮಯದಾಗಾದರೂ ಆ ಭಾಗ್ಯ ನನಗೆ ಸಿಗಲಿ ಅಂತಕ್ಕಂಥ ಭಾವನಾ ವ್ಯರ್ಥ ಹೋಗೋದಿಲ್ಲ. ಭಾವನಾ ಮಾಡಾಗ ಅದರದ ಪುಣ್ಯಾಶ್ರವಾಗ್ತಿರ್ತದೆ. ಅದಕ್ಕೆ ಹೇಳು, ಸತ್ಯ ಕಹಿ ಇರ್ತದೆ, ಆದ್ರೆ ಅದು ಆತ್ಮನ ಹಿತ ಮಾಡ್ತದೆ. ಹೆಂಗೆ ಅಂತ ಕೇಳಿದ್ರೆ ಔಷಧ ಇದ್ದಂಗೆ. ಡಾಕ್ಟ್ರಿಗೆ ಔಷಧ ಕೊಡ್ತಾರೆ, ಸಿಹಿ ಇರ್ತಾವ. ಏನು ಕೈ ಐತೆ ಅದ್ರಾಗ ನೆಲಬೇವತ್ತು ಹೇಳ್ಯಾರ. ಮತ್ತು ಬೇವದಾಗ ಮತ್ತೊಂದು ನೆಲಬೇವತ್ತೊಂದು ಔಷಧ ಐತಿ ಆಯುರ್ವೇದಿಕ್. ನಿಮ್ಮ ಹೊಲ್ದಾಗ ಗದ್ದೆ ಎಲ್ಲ ಕಡೆ ಇರ್ತೈತಿ. ಬೆಕ್ಕಾದಂಥ ರೋಗ ಇರಲಿ, ಎಂಥದ ಜ್ವರ ಸಂಬಂಧಿ ಬೆಕ್ಕಾದಂಥ ರೋಗ ಇರಲಿ, ಆ ರೋಗವನ್ನು 3 ದಿವಸನ್ಯಾಗ ಬೇರೆ ಸಹಿತ ಕಿತ್ತು ಹಾಕುವಂಥ ಕೆಲಸ ಮಾಡ್ತೈತಿ. ಯಾವುದೋ ನೆಲಬೇವು, ಮತ್ತೊಂದು ನೆಲ್ಲಿ ಒಂದು ಐತಿ. ಅದಕ್ಕೆಲ್ಲ ಗಂಟು ಆಗಿರ್ತಾವ ನೋಡ್ರಿ ಹಿಂದೆ ಎಲ್ಲಿ ತಳಗ. ಅದನ್ನು ನೆಳ್ಳಾಗ ಒಣಿಸಿ ಪೌಡರ್ ಮಾಡಿ ಇಟ್ಟು ಅದನ್ನು ಕಾಡ ಮಾಡಿ ತೊಗೊಂಡ್ರಂದ್ರೆ ಉದರ ಸಂಬಂಧಿ ಎಲ್ಲ ರೋಗ, ಕಿಡ್ನಿ ಸಂಬಂಧಿ ಎಲ್ಲ ರೋಗ, ಲಿವರ್ ಸಂಬಂಧಿ ಸೂಜ್ ಬರಲಿ, ಬಾವು ಬರಲಿ, ಏನ ಸಂಬಂಧಿ ರೋಗದವು. ಇವು 3 ರೋಗವನ್ನು ಶಮನ ಮಾಡ್ತಕ್ಕಂಥ ಸಾಮರ್ಥ್ಯ ನೆಲ್ಲಿ ಒಳಗದ. ನಿಮ್ಮ ಹಿತ್ತಲ್ದಾಗ ಬೆಳೆದಕ್ಕೆ ನಮ್ಗೆ ಗೊತ್ತಿಲ್ಲ. ಭಾವನಾಕರ
नंतर त्यांना विचारा, मराठी लोक थोडं आहे त्यांना विचार सांगतात. लई लोकांचा भाव आहे, काय करू, हिंदीमध्ये सांगा म्हणतात, मराठीमध्ये सांगा म्हणतात. हां, भू आवळा म्हणतात त्याला. भू आवळा, भू म्हणजे जमीन, जमीन आवळा म्हणतात. आवळामध्ये जमीन आवळा आहे काय, त्याचं पानाचं खाली लहान 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 गाठसारखं असते, आवळासारखं लहान लाईन लागले असते. त्या किडनी, उदरसंबंधी रोग आणि ಭಾವ ಬಂದೈತೆತ್ತಾರಲ್ಲ ಯಾವಾಗ ಯಾವಾಗರೆ ಕಳ್ಳಿಗೆ ಭಾವ ಬಂದೈತೆವ ನಿಂಗೆ ನೋಡು, ಕಳ್ಳ್ಯಾಗ ಉರಿ ಬಂದಾವ ನೋಡು ಅಂತಾರಲ್ಲ. ಈ ಎಲ್ಲ ರೋಗವನ್ನು ಶಮನ ಮಾಡ್ತಕ್ಕಂಥ ಸಾಮರ್ಥ್ಯ ಭೂ ಅವಳ್ಯಾತ आहे. ನಮಗೆ ಗೊತ್ತಿಲ್ಲ. ಹಂಗೆ ಆತ್ಮಾಗ ರೋಗ ಬಂದೈತಿ, ಶರೀರಕ್ಕೆ ಬಂದ್ರೆ ಅದಕ್ಕೆ ಡಾಕ್ಟರ್ ಅದಾರು, ಔಷಧಿ ಉಪಚಾರ ಐತಿ. ಇನ್ನು ಆತ್ಮಾಗ ರೋಗ ಬಂದೈತಿ, ಸಂಸಾರದಾಗ ತಿರುಗು ರೋಗ. ಯಾವ ರೋಗ? ಅದಕ್ಕಂತಾರಲ್ಲ ಬಿಡಾಡಿ ನಾಯಿ ಅದ ಉಗಿಕಲ್ಲ, ಅದ ಸಾಕಿದ್ದೈತ್ರಿ, ಉಗಿಬೇಡ ಗೌಡದಂತೆ ಅದು ಮತ್ತೆ ಅವನು ಅಂದನ್ ಮರ ಕಟ್ಟ್ಯಾನ ಮತ್ತೆ ಬಡ್ದನ್ನ ನಾಕ ಅಂಜುತ್ತಾರ. ದೊಡ್ಡವ್ರದ್ದು ಅದ, ದೊಡ್ಡವ್ರು ಹತ್ತಬಾರ್ದು, ಉದ್ಧಾರ ಆಗಂಗಿಲ್ಲ ಅನ್ಸ್ತಾರೆ ದೊಡ್ಡವ್ರ ಮಂದಿಗೆ ಕೈ ಸಿಗಿ. ಸಾಕಿದ ನಾಯಿಗೆ ಒಂದು ಕೊಳ್ಳಾಗ ಪಟ್ಟಿ ಹಾಕಿರ್ತಾರೆ. ತರುಣ ಸಾಗರ್ ಕಾಯಂ ಹೇಳೋರು ಇಂಥದ್ದು. कुत्ता भी है तो 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 गली का कुत्ता मत बनो. ना अल्ला तरुण सागर. कुत्ता 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 अगर कुत्ता होना है तो कुत्ता होना है तो पाटिल का कुत्ता हो जाओ. तो पाटिल का कुत्ता उसको किसी कुछ 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 नहीं कर सकता, पत्थर नहीं मारता. अगर गली का कुत्ता बन गया तो सब लोग मिलके मारता है. ಹಂಗೆ ನೀವು ಮನುಷ್ಯರ ಆಗ್ರಿ, ಕರೆ ಮನುಷ್ಯರು ಹೆಂಗೆ ಆಗ್ರಿ ಅಂದ್ರೆ ಭಗವಾನ್ರ ಭಕ್ತಾಗಿ ಮನುಷ್ಯರಾಗ್ರಿ. ಕೊಳ್ಳಾಗೊಂದು ಜನಿವಾರ ಇರಲಿ. ಯಾಕೆ ಹೇಳ್ರಪ್ಪ ಇದನ್ನ? ಹಾಂ, ಜೈನ್ರಿ ಜನಿವಾರ ಬಿಟ್ರ, ಲಿಂಗಾಯತ್ರ ಲಿಂಗ ಬಿಟ್ರ, ಜೈನ್ರಿ ಜನಿವಾರ ಬಿಟ್ಟ ಸಂಜಿಗೆ ಹೊಂಟ್ರ. ಯಾಕೈತತ್ ನಿಮಗೆ? ಲಿಂಗಾಯತ್ರಿ ಲಿಂಗ ಬಿಟ್ಟರು ಸಂಜಿಗೆ ಹೊಂಟ್ರು. ಕೆಡಾಕೈತಿ ನೋಡ್ರಿ ಕಾಲ ಅಂತೀವಿ. ಮತ್ತೆ ಕಾಲ ಕೆಟ್ಟಿಲ್ಲ, ನಮ್ಮ ವಿಚಾರ ಕೆಡಾಕೈತೇವು, ನಮ್ಮ ಆಚಾರ ಕೆಡಾಕತ್ತೇವು, ನಮ್ಮ ಭಾವನೆಗಳು ಕೆಡಾಕತ್ತೇವು. ಇದ ಕಾಲಿನೊಳಗೆ ಎಂತಿಂಥ ಧರ್ಮಾತ್ಮ ಜೀವದವ್ರಿ. ಕಾಲು ಏನು ಮಾಡಿಲ್ಲ, ನಮ್ಮ ಮನುಷ್ಯನ ಮನಸ್ಸು ಮಾಡಾಕೈತೆ. ಅದಕ್ಕೆ ಜಾಗೃತ ಅವಸ್ಥೆ ಬರಬೇಕು. ವಿದ್ಯಾನಂದರು ಚಿಂತನೆ ಮಾಡಿ ಬರೆದ್ರು, ದಿಲ್ಲಿ ಒಳಗೆ ಕೂತು ಬರೆದ್ರು. ದೇಶದ ರಾಜಧಾನಿ ಒಳಗೆ, ರಾಜ್ಯದ ಮಟ್ಟದೊಳಗೆ, ರಾಷ್ಟ್ರ ಮಟ್ಟದೊಳಗೆ ಧರ್ಮವನ್ನು ಬೆಳೆಸ್ತಕ್ಕಂಥ ಆಚಾರ್ಯ ರತ್ನ ದೇಶಭೂಷಣರಂತರ ಈ ಭೂಮಿ ತಿನ್ನ ರಾಷ್ಟ್ರ ಸಂತ ಆದವರ ಆಚಾರ್ಯ ವಿದ್ಯಾನಂದರು ರಾಷ್ಟ್ರ ಮಟ್ಟದೊಳಗೆ ಜೈನ ಧರ್ಮವನ್ನು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕಾರ್ಯ ಮಾಡಿದರು. ಅವರು ಗ್ರಂಥ ಬರೀತಾರು, ಹೇಳ್ತಾರು, ರಾಷ್ಟ್ರೀಯ ಚಿಹ್ನ ಅವರು ಜೈನ ಧರ್ಮ. 4 ಮುಖದ ಸಿಂಹ ಸಾರನಾಥ ಚಿಹ್ನೆ ಅದು ಯಾರ್ದ? ಕೇಸರಿ ಲಾಂಛನ ಜೈ ವೀರ, ವೀರಾದಿ ವೀರ ಜೈ ವೀರ, ಮಹಾವೀರ ಶ್ರೀ ಮಹಾವೀರ ಕುಂಡಲಪುರದ ಮಹಾವೀರ. ಭಕ್ತಿಯೊಳಗೆ ಹೇಳ್ತಾರೆ, ಕೇಸರಿ ಲಾಂಛನ ಮಹಾವೀರ, ಸಿದ್ಧಾರ್ಥ ತನಯ ಮಹಾವೀರ. ಕೇಸರಿ ಲಾಂಛನ್, ಕೇಸರಿ ಅರ್ಥಾತ್ ಸಿಂಹ. ಸಿಂಹವನ್ನ ಲಾಂಛನ ಪಡ್ಕೊಂಡಂತವ್ರು ಮಹಾವೀರರು. ಆದಿನಾಥ ತೀರ್ಥಂಕರ ಸಮೋಶರಣದಲ್ಲಿ ಸಹಿತ ಸಿಂಹ ಇತ್ತು, ಒಂದಲ್ಲ 4 ಮುಖದ ಸಿಂಹ. ಅದಕ್ಕೆ ಹೇಳಾರು ಸಿಂಹ ಪೀಠ ಅಂತ. ನಾ ಸಮೋಶರದ ನೋಡೋದು ನೀವು. ಆ ಸಿಂಹ ಪೀಠದ ಮ್ಯಾಲ 1008 ದಳಗಳಿರ್ತಕ್ಕಂಥ ಸ್ವರ್ಣಿಮ ಕಮಲ, ಅದ್ರ ಮ್ಯಾಲ 4 ಬಟ್ಟ ಅಂತರ ಭಗವಂತರು ವಿರಾಜಮಾನ ಆಗಿರ್ತಾರ. ಅದಕ್ಕೆ ಇವಂತೂ ಸಾಕ್ಷಿ, ಇವಂತೂ ಜೀವಂತ ಸಾಕ್ಷಿ ಐತಿ ನೋಡ್ರಿ. ಮಹಾರಾಷ್ಟ್ರದಾಗ ಹೋಗಿ ಸಿರ್ಪುರ್ ಅಂತರಿಕ್ಷ ಚಿಂತಾಮಣಿ ಪಾರ್ಶ್ವನಾಥ್ ಭಗವಾನ್ರು ಇವತ್ತು ಅಕ್ಷಯ ಅದ. ಹಿಂದೆ ನೀವು ದುಪ್ಪಟ್ಟ ಓದ್ ಹಿಂದೆ ಗಾಳಿಗೆ ಹಚ್ಚಿ ಹಿಂಗೆ ಸಾವಕಾಶ ಬಡ್ಡೆ ಜಗ್ಗಿರ ಹೊರಗೆ ಬರ್ತದೆ. ಹಿಂದೂ ಹತ್ತಿಲ್ಲ, ಬಲಕ್ಕೂ ಹತ್ತಿಲ್ಲ, ಎಡಕ್ಕೂ ಹತ್ತಿಲ್ಲ, ತಳಗೂ ಹತ್ತಿಲ್ಲ, ಎಲ್ಲೂ ಅಂತರಿಕ್ಷ ಇವತ್ತು ಅಂಗುಲ್ಗಟ್ಲೆ ಅಂತರಿಕ್ಷ ಒಳಗೆ ಭಗವಾನ್ ವಿರಾಜಮಾನ ಆಗ್ಯಾರ. ಹಂಗೆ ಚತುರ್ಥ ಕಾಲದಾಗ ಎಲ್ಲ ತೀರ್ಥಂಕರ ಸಮೋಶರದ ಸಿಂಹಪೀಠ ಮೇಲೆ ಇರ್ತಕ್ಕಂಥ ಕಮಲ ಆಸನದ ಮೇಲೆ 4 ಬಟ್ ಅಂತರಿಕ್ಷವಾಗಿ ಕೂತಿರ್ತಾರದು ತೀರ್ಥಂಕರದ ಅತಿಶಯ ಮಹಿಮಾ ಇರೋದ್ರಿಂದ ಆ ರೀತಿ ನಾವು ನೋಡ್ತೀವಿ, ಕಾಣ್ತೀವಿ ಆ ಗಂಧದಲ್ಲಿ. ಅಂತ ಸಿಂಹ ಪೀಠವನ್ನ ಸಾರನಾಥ ಚಿಹ್ನೆ, ಅದ್ರ ಕೆಳಗ ಗೋಲ್ ಚಕ್ರ ಮಾಡಿ 24 ಹಲ್ಲಿಟ್ಟಾರ. ಧರ್ಮ ಚಕ್ರವನ್ನು ಸ್ಥಾಪನಾ ಮಾಡ್ಯಾರ. ನೋಟ್ನೊಳಗೆ ಐತಿ ನೋಡ್ರಿ, ಪೈನ್ ಮೇಲೆ ಐತಿ ನೋಡ್ರಿ. ಆ ಸಾರನಾಥ ಚಿಹ್ನೆ ತೆಳಗಿರ್ತಕ್ಕಂಥ ಚಕ್ರಕ್ಕೆ ಹೆಸರು ಕೊಟ್ಟರು ಅಶೋಕ ಚಕ್ರ ಅಂತ. ಅದು ಜೈನ ಧರ್ಮದ ಧರ್ಮಚಕ್ರ. ಎಲ್ಲಿತ್ತೆ ಅಂತ ಕೇಳ್ರ, ಸಮೋಶರಣದ 4 ದಿಕ್ಕಿಗೆ ಮಹಾದ್ವಾರ ಮುಂದ, ಮಾನಸ್ತಂಕಿತ ಮುಂದ ಏನಿರ್ತಾವೋ ಸರ್ವಾಣ್ಣ ಯಕ್ಷ,
ಅದಕ್ಕೆ ಹೇಳ್ಯಾರ ನಮ್ಮ ಧರ್ಮದಾಗ ಸರ್ವಾಣ್ಯ ಯಕ್ಷ. 4 ದಿಕ್ಕಿ 4 ಆನಿ ಮ್ಯಾಲ ಅವ್ನು ನಿಂತಿರ್ತಾನ, 2 ಕೈ ಹಿಂಗೆ ಮುಗಿದಿರ್ತಾನ, 2 ಕೈಲೇ ಮ್ಯಾಲ ಧರ್ಮಚಕ್ರ ತಿರುಗ್ತಿರ್ತೈತಿ. ಅದಿರೋದ್ರಿಂದ ತೀರ್ಥಂಕರ ಶ್ರೀ ವಿಹಾರ ಆಗ್ತೈತಿ. ಅದಕ್ಕೆ ಧರ್ಮಚಕ್ರ ಅಂತ ಉಪಮಾ ಕೊಟ್ಟರು. ಅದು ಎಲ್ಲಿದ? ಜೈನ ಧರ್ಮದ ತೀರ್ಥಂಕರ ಸಮೋಶರಣದ ಪ್ರತೀಕ, ಶ್ರೀ ವಿಹಾರದ ಪ್ರತೀಕ. ನೋಡ್ರಿ 4 ದಿಕ್ಕಿಗೆ 4 ಚಕ್ರ ಇರ್ತಾವೆ. ಸಾರನಾಥ ಚಿಹ್ನೆಯೊಳಗೆ 4 ದಿಕ್ಕಿಗೆ ಐತೆ. ಅದು ನಮ್ಗೆ ಕಾಣ್ತೈತಿ 3. ಮುಂದಿನ ಸಿಂಹದ 2 ಕಾಲ, ಮುಖ, ಕಿವಿ, ಕಣ್ಣ ಸ್ಪಷ್ಟ ಕಾಣ್ತಾವ. ಕರೆ ಸೈಡ್ ಇದ್ದದ ಸಿಂಹದ್ದು 1 ಕಾಲು ಕಾಣ್ತದ, 1 ಕಣ್ಣು ಕಾಣ್ತದ, 1 ಕಿವಿ ಕಾಣ್ತದ. ಅಂದ್ಬಳಕ 2ನೇ ಕಿವಿ ಇಲ್ಲನ, 2ನೇ ಕಣ್ಣು ಇಲ್ಲನ, ಐತ್ರಿ. ಕರೆ ಆಚೆ ಕಡೆ ಐತೆ, ನಮ್ಗೆ ಕಾಣಂಗಿಲ್ಲ. ಅದು ಆಚೆ ಕಡೆ ಹೋಗಿ ನೋಡ್ರಿ, ರೊಕ್ಕದ ಆಚೆ ಕಡೆ, ಕಾಯಿನ್ ಆಚೆ ಕಡೆ ನೋಡ್ರಿ, ಇಲ್ರಿ ಕಾಣಂಗಿಲ್ಲ. ಕಾಯಿನ್ ಇಟ್ಟೆ ಐತದ, ಆಚೆ ಕಡೆ ಕಾಣಂಗಿಲ್ಲ. ಅದು ಇಲ್ಲನ, ಐತ್ರಿ, ಐತಿ. ಇದು ಸತ್ಯ, ಇಲ್ಲ ಇದು ಸುಳ್ಳ. ಇಷ್ಟ. ಶಾದಸ್ತಿ ಶಾದ್ನಾಸ್ತಿ ಐತಿ. ಯಾರ್ಯಾರು ನಂಬೇರಿ ಕೈ ಹತ್ರ ನೋಡು. 4 ಕಡೆ ಮುಖದ 4 ಸಿಂಹ ಅದಾವ. ನಾವು ನಂಬೇದಿವ್ರಿ, ಕಾಣ್ಲಿಲ್ಗನು 5 ಅದಾವ. ಯಾರ್ಯಾರು ನಂಬೇರಿ ಕೈ ಹತ್ರಿ? ನೀವು ಯಾರು ನಂಬಿಲ್ಲ? ಓ ಜನಕರಾಜ ಪಂಡಿತ್ ನಂಬೇರಿಲ್ಲ ಸಾಹೇಬ್ರೆ? ಅದಾವ್ರಿ, ಬರಬ್ಬರಿ ಐತಿ. ವಿಚಾರ ಮಾಡ್ರಿ. ನಮಗೆ 3 ಸಿಂಹ ಕಾಣಕತ್ತೇವು, ಆದ್ರೆ 4 ಮುಖದ ಸಿಂಹ ಅಂತೈತಿ. ಎಲ್ಲರೂ ಒಪ್ಕೊಂಡಿದೀವಿ ನಾವು. ಯಾಕೆ ಒಪ್ಕೊಂಡಿದೀವು? ನಮ್ಮ ಸಂವಿಧಾನ ಮೇಲೆ ವಿಶ್ವಾಸ ಅದ, ನಮ್ಮ ಗ್ರಂಥಗಳ ಮೇಲೆ ವಿಶ್ವಾಸ ಅದ, ನಮ್ಮ ಹಿರಿಯರ ಮೇಲೆ ವಿಶ್ವಾಸ ಅದ. ಸಾರನಾಥ ಚಿಹ್ನೆ ಒಳಗಿರ್ತಕ್ಕಂಥ 4 ಮುಖದ ಸಿಂಹ ನೋಡ್ರಿ, ಸ್ಪಷ್ಟ ಉಲ್ಲೇಖ ಮಾಡ್ತೀವಿ. ಹಂಗ ಭಗವಂತರ ಸಮೋಶರಣದ ಒಬ್ಬರೇ ಇರ್ತಾರು. ಕರೆ 4 ದಿಕ್ಕಿ 4 ಮುಖ ಅವರು ಕಾಣ್ತಿರ್ತಾವ. ಅನಂತೆ ಬ್ರಹ್ಮ ಅಂತ ಹೇಳಿದ್ರು, ಜಗದ್ಗುರು ಅಂತ ಹೇಳಿದ್ರು ಅರಿಹಂತ ಭಗವಂತರಿಗೆ. 4 ಕಡೆ 4 ಮುಖ ಅದಾವ. ಸಾಕ್ಷಾತ್ ತೀರ್ಥಂಕರ 4 ಮುಖ ಇರೋದಿಲ್ಲ, 1 ಮುಖ ಇರ್ತೈತಿ. ಕರೆ ಕೇವಲ ಜ್ಞಾನದ ಅತಿಶಯದಿಂದ 4 ದಿಕ್ಕಿ 4 ಮುಖ ಕಾಣ್ತಾವು. ಅಷ್ಟ ಅಲ್ಲ, ನೀವು ಎಲ್ಲೇ ಕೂತು ಎಂಗಲ್ದಾಗ ಕೂತು ಭಗವಂತರ ದರ್ಶನ ಮಾಡಿದ್ರು ನೋಡ್ರೂ ಎಲ್ಲರಿಗೂ ಏನು ಅನಿಸ್ತತಿ? ಭಗವಾನ್ರ ಮುಖ ನನ್ನ ಕಡೆ ಐತಿ, ಭಗವಾನ್ರು ನನ್ನ ನೋಡಾಯ್ತಾರ, ನನಗೆ ಹೇಳಕತ್ತಾರ. ಎಲ್ಲರಿಗೂ ಹಂಗೆ ಅನಿಸ್ತೈತಿ. ಕೆಲವೊಬ್ರು ಆರ್ಟಿಸ್ಟ್ ಹಿಂಗೆ ಅದಾರು, ಅವ್ರೊಬ್ಬರು ಫೋಟೋ ತೆಗಿತಾರೆ. ಆ ಫೋಟೋದಾಗ ಹೆಂಗೆ ಭಾವ ಚಿತ್ರ ಮುಡ್ಸಿರ್ತಾರಂದ್ರೆ, ನೀವು ಯಾವ ಎಂಗಲ್ದಾಗ ನಿಂತು ನೋಡ್ರೂ ಆ ಫೋಟೋದಾಗಿಂದ ಚಿತ್ರ ಇರ್ತೈತೆ, ಆ ವ್ಯಕ್ತಿ ನಿಮ್ಮನ್ನ ನೋಡ್ತಿರ್ತಾನೆ. ಸೈಡ್ ಹಿಂಗೆ ನೋಡ್ರಿ, ನಿಮ್ಮ ಕಡೆ ಕಂತಿರ್ತಾವನು. ಮುಂದೆ ನಿಂತ್ರೆ ನಿಮ್ಮ ಕಡೆನ, ಆ ಕಡೆ ಹೋದ್ರೂ ನಿಮ್ಮ ಕಡೆನ. ಎಂಗಲ್ದಾಗ ಬೇಕು ನಿಂತು ನೋಡ್ರಿ, ಆ ಫೋಟೋದಾಗಿರ್ತಕ್ಕಂಥ ಚಿತ್ರದಾಗಿರ್ತಕ್ಕಂಥ ಕಣ್ಣ ನಿಮ್ಮನ್ನು ನೋಡಕತ್ತೆ ಅನಿಸ್ತೈತಿ. ಅದು ಆರ್ಟಿಸ್ಟ್ ಕಲಾ. ಆ ಆರ್ಟಿಸ್ಟ್ಗಿಂತ ದೊಡ್ಡ ಆರ್ಟಿಸ್ಟ್ ಯಾರ? ತನ್ನನ್ನು ತಾನು ನೋಡ್ತಕ್ಕಂಥವ, ತನ್ನನ್ನು ತಾನು ತಿಳ್ಕೊಳ್ಳೋಂಥವ, ತನ್ನಲ್ಲಿ ತಾ ಇರುವಂಥವ. ಎಲ್ಲಕ್ಕಿಂತ ಕಠಿಣ ಇದು. ಈ ಪುದಗಲ ಕಣ್ಣಿಂದ ಜಗತ್ತನ್ನು ನಾವು ನೋಡ್ಬೋದು. ಈ ಜಗತ್ತು ನೋಡುವಂಥ ಸಾಮರ್ಥ್ಯ ಈ ಪುದಗಲ ಕಣ್ಣಿಗಳಿಗೆ ಐತಿ, ಜಡ ವಸ್ತುಗಳನ್ನು ನೋಡುವಂಥ ಸಾಮರ್ಥ್ಯ. ಕರೆ ನಮ್ಮೊಳಗೆ ಇರ್ತಕ್ಕಂಥ ಚೈತನ್ಯ ಆತ್ಮ ನೋಡೋ ಸಾಮರ್ಥ್ಯ ಈ ಕಣ್ಣಿಗಿಲ್ಲ. ನೋಡ್ರಿ, ಹೊರಗಿಂದ ಎಲ್ಲ ನೋಡ್ತೈತಿ, ತನ್ನ ಒಳಗಿಂದ ನೋಡಕ್ಕೆ ಬರವಾತು. ಜಗದಾಗಿಂದ ಎಲ್ಲ ಪಿಂಚಿ ಹಿಡಿತೈತಿ, ಏನು ಬೇಕಾದ್ರೆ ಹಿಡಿತೈತಿ, ಕರೆ ತನ್ನ ಹಿಡಿಯಾಕೆ ಬರವಾತು. ಇದ ಕೈಗೆ ಇದ್ರ ಒಳಗೆ ಐತಿ, ಕರೆ ಅದನ್ನ ಹಿಡಿಯಾಕೆ ಬರವಾತು. ನೋಡ್ರಿ, ಇದೆಲ್ಲ ನೋಡ್ತೈತಿ, ಸುಗಂಧತೋ ದುರ್ಗಂಧತೋ ಎಲ್ಲ ಮಾಡ್ತೈತಿ ಜಗದಂತೆಲ್ಲ ವಸ್ತುದು. ಕರೆ ಒಳಗಿರ್ತಕ್ಕಂಥ ಆತ್ಮನ ಯಾಕ ಗಂಧನೂ ಇಲ್ಲ, ಅಗಂಧ ಸ್ವರೂಪೋಹಂ. ಜಗತ್ತಿನ ಎಲ್ಲ ವರ್ಣಗಳನ್ನು ನೋಡ್ತದೆ ಈ ಕಣ್ಣು. ಕರೆ ಒಳಗಿರ್ತಕ್ಕಂಥ ಚೈತನ್ಯ ರೂಪಿ ಆತ್ಮ ನೋಡಾಕ ಸಾಮರ್ಥ್ಯ ಕಣ್ಣಿಗಿಲ್ಲ. ಎಲ್ಲ ಶಬ್ದಗಳನ್ನ ಕೇಳ್ತದೆ, ಸರಿಗಮ ಪದನಿ ಸಪ್ತ ಸ್ವರಗನ ಕೇಳ್ತದ. ಈ ಕಿವಿ ಸಂಗೀತಕ್ಕೆ ಎಷ್ಟು ಸಾಮರ್ಥ್ಯ ಐತೆ ಅಂತ ಕೇಳಿದ್ರ, ಏನು ಶಬ್ದಗಳು ಪ್ರಯೋಗ ಮಾಡ್ತಾರಪ್ಪ ಅಂತ. ಸಂಗೀತ ನಗಿಸ್ತದ, ಸಂಗೀತ ಅಳಿಸ್ತದ, ಸಂಗೀತ ನವರಸ ರೂಪದ. ನವರಸಗಳು ಸಂಗೀತದಲ್ಲಿ ಭಾವನೆಗಳು ವ್ಯಕ್ತ ಆಗ್ತಾವಂತೆ. ಅದು ಶಾರೀರಿಕವಾಗಿ ಪರಿವರ್ತನೆ ನಮ್ಮಲ್ಲಿ ಕಾಣ್ತದೆ. ಖರೆ ಆತ್ಮನಿರ್ತಕ್ಕಂಥ ಚೈತನ್ಯ ಅಸ್ತಿತ್ವವನ್ನು ಸಂಗೀತಮಯ ಮಾಡಬೇಕಾದ್ರೆ ಅದು ಜಿನನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯ, ಗುರುನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯ, ಆತ್ಮಚಿಂತನೆ ಆತ್ಮ ಅವಲೋಕನದಿಂದ ಮಾತ್ರ ಸಾಧ್ಯ. ಅದು ಹೆಂಗೆ ಮಾಡ್ಕೊಳ್ಳೋದು? ಅದಕ್ಕೆ ಹೇಳ್ರು, ಸತ್ಯ ಐತಿ ಸುಂದರಿಲ್ಲ, ಸುಂದರತಿ ಸತ್ತಿಲ್ಲ. ಇನ್ನು ಸತ್ಯ ಸುಂದರ ಮತ್ತು ಶಿವ ಸ್ವರೂಪ ಬೇಕಲ್ಲ, ಅದನ್ನು ಕಾಣೋದು ಹೇಗೆ? ಒಂದು ಉದಾಹರಣೆ ಕೊಟ್ಟರು. ಒಬ್ಬ ರಾಜ ಸಂತಾನ ಇದ್ದಿದ್ದಿಲ್ಲ, ರಾಜ್ಯಕ್ಕಾಗಿ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇದ್ದ. ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ನನಗಿಂತ ಒಳ್ಳೆಯವನಾಗಿರ್ಬೇಕು, ಪ್ರಜೆಗಳನ್ನ ಮಕ್ಕಳಂತೆ ಕಾಣಬೇಕು,
ನಾ ಎಷ್ಟು ರಾಜ್ಯ ಸುಖ ಬಯಸಿನಿ ಅದಕ್ಕಿಂತ ನನ್ನ ರಾಜ್ಯ ಸುಖಿಯಾಗಿರ್ಬೇಕು ಅಂತ ಯೋಗ್ಯ ಉತ್ತರಾಧಿಕಾರಿ ನನ್ನ ರಾಜ್ಯಕ್ಕೆ ಬೇಕಂತ ಹುಡುಕ್ತಾ ಇದ್ದ. ಅನೇಕ ಪ್ರಯತ್ನಗಳನ್ನು ಮಾಡಿದ. ಕೊನೆಗೆ ಒಂದು ನಿರ್ಣಯಕ್ಕೆ ಬಂದ. ಊರಾಗ ಡಂಗೂರು ಸಾರಿದ. ಎಲ್ಲರನ್ನ ಕರೆಸಿ ಸಭೆಯನ್ನು ಸೇರಿಸಿ ಹೇಳಿದ, ನಾನು 3 ಕಾರ್ಯಗಳನ್ನು ಹೇಳ್ತೀನಿ. ಈ ಕಾರ್ಯಗಳನ್ನು ಯಾರು ಮಾಡ್ತಾರ ಅವರನ್ನ ನನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನಾಗಿ ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದ. ಯಾವ 3 ಕೆಲಸ? ಒಂದನೇ ಕೆಲಸ ಹೇಳಿದ, ನಾನು 9x9 ಸೈಜ್ ಇದ್ದದ ಒಂದು ಕೋಲೆ ಕೊಡ್ತೀನಿ, 500 ರೂಪಾಯಿ ಹಣ ಕೊಡ್ತೀನಿ. ಆ 500 ರೂಪಾಯಿ ಹಣದೊಳಗ ಆ ಕೋಲಿಯನ್ನು ತುಂಬಬೇಕು. ಎರಡನೇ ಕಾರ್ಯ, ನಾನು ಒಂದು ಬಂಗಾರದ ಗಿಂಡಿ ಕೊಡ್ತೀನಿ, ಕಲಶ. ಆ ಕಲಶದಲ್ಲಿ ಇಬ್ಬನಿ ಹನಿಯ ನೀರನ್ನು ಸಂಗ್ರಹ ಮಾಡ್ಕೊಂಡು ತರಬೇಕು. ಮೂರನೇ ಕಾರ್ಯ, ನನ್ನದ ಚಿತ್ರ ಬಿಡಿಸಬೇಕು. ನನ್ನದೇ ಆದಂಥ ನನ್ನ ರೂಪವನ್ನು ವರ್ಣನೆ ಮಾಡ್ತಕ್ಕಂಥ, ನನ್ನ ಸುಂದರತೆಯನ್ನು ವರ್ಣನೆ ಮಾಡ್ತಕ್ಕಂಥ, ನನ್ನ ಶೌರ್ಯ ಪರಾಕ್ರಮವನ್ನು, ನನ್ನ ರಾಜ್ಯ ತಿಲಕವನ್ನು ವರ್ಣನೆ ಮಾಡ್ತಕ್ಕಂಥ ನನ್ನ ಭಾವಚಿತ್ರವನ್ನು ಬಿಡಿಸಬೇಕು. ಈ 3 ಕಾರ್ಯದಾಗ ಯಾರ ಪಾಸ್ ಆಗ್ತಾರ, ಯಶಸ್ವಿ ಆಗ್ತಾರ, ಉತ್ತೀರ್ಣ ಆಗ್ತಾರ, ಅವರನ್ನ ನನ್ನ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡ್ತೀನಿ ಅಂತ ರಾಜ ಘೋಷಣೆ ಮಾಡಿದ. ಹಲವಾರು ಜನ ಬಾಗ್ತು ಎಲ್ಲ ಹಿಂಸರಿದ್ರು. ಕೊನೆಗೆ 3 ಜನ ಉಳಿದ್ರು. 3 ಜನ ಬಂದ ರಾಜಾಂತಕ್ಕೆ ನಿವೇದನೆ ಮಾಡಿಕೊಂಡ್ರು. ರಾಜ ಹೇಳಿದ, ಮಂತ್ರಿಗಳೇ ಕೊಡ್ರಿ ಅಂತ. ಕೀಲಿ ಕೈ ಕೊಟ್ಟರು. 3 ಜನರಿಗೆ 3 ಕೋಲೆದು. ಬಂಗಾರದ ಗಿಂಡಿ ಕೊಟ್ಟರು. ಭಾವಚಿತ್ರ ಬಿಡ್ಸಕ್ಕೆ ಏನು ಬೇಕು ಎಲ್ಲ ಸೌಕರ್ಯ ನಮ್ಮಿಂದ ಫ್ರೀ, ತೆಗೆದಷ್ಟೇ ನೀವು ಕೊಟ್ಟರು. ಇವ್ರು ಹೇಳ್ರು, ಕ್ಷಮಾ ಮಾಡಿ ಪ್ರಭು, ಇದು 1 ದಿವಸ ಆಗೋ ಕೆಲಸ ಅಲ್ಲ, ನಮಗೊಂದು ಸಪ್ತಾಹ ಸಮಯ ಕೊಡ್ರಿ ಅಂತ ಕೇಳಿದ್ರು. ಕೇಳ್ರಿ, 7 ದಿವಸ ಕೇಳಿದ್ರು. 7 ದಿವಸ ಯಾಕ? ನಮ್ಮ ಧರ್ಮದಾಗೂ ಬರ್ದಾರ, ಯಾರ್ಯಾರೇ ಸಾಧು ಸಂತರ ಮುನಿಗಳ ಆಚಾರ್ಯ ಪರಮೇಶ್ವರಿ ಸಂಘ ಬರಾಕತ್ತಿತ್ತಂದ್ರೆ ನಿಮಗೆ ಯಾರೇ ಹೇಳ್ರಿ ಅಂದ್ರೆ ಕೇಳಿ ಪೆಟ್ಟಿಗೆ ಮೇಲೆ ಜಾಗದಾಗ ಎದ್ದು ನಿಲ್ರಿ ವಿನಯ್ಲೆ. ಯಾವ ದಿಕ್ಕಿಗೆ ಬರಾಕತ್ತಾರ ಆ ದಿಕ್ಕಿಗೆ 7 ಹೆಜ್ಜೆ ಮುಂದೆ ಹೋಗ್ರಿ. ಆ ದಿಕ್ಕಿನ ಯಾಕೂತ್ ಹೆಣ್ಮಕ್ಳಿದ್ರೆ ಗವಾಸನ್, ಶ್ರಾವಕರ ಕುಮಾರ್ ಇದ್ರಂದ್ರೆ ಸಾಷ್ಟಾಂಗ ಅಷ್ಟಾಂಗ ಆಸನ ಮಾಡಿ ಆ ದಿಕ್ಕಿಗೆ ನಮಸ್ಕಾರ ಮಾಡ್ರಿ ಅಂತ ನಮ್ಮ ಶಾಸ್ತ್ರ ಹೇಳ್ಯಾರು. ಈ ಕಾಲದಾಗ ತೀರ್ಥಂಕರಂತೂ ಬರೋದಿಲ್ಲ. ತೀರ್ಥಂಕರ ಅವ್ರ ಸ್ವರೂಪಿ ಗುರುಗಳು ಬರ್ತಿರ್ತಾರ, ಲಘುನಂದನ್ ರೂಪದಾಗ ಮುನಿಗಳು ಬರ್ತಿರ್ತಾರ. ಅವ್ರು ಬರೋ ಸುದ್ದಿ ಕೇಳ್ತಂದ್ರೆ ಮೊದಲು ವಿನಯದಿಂದ ಕೈ ಜೋಡಿಸಿ ಎದ್ದು ನಿಲ್ರಿ, ಚಲೋ ಕೆಲಸ ಮಾಡ್ತಂಗೆ ಹೇಳಿದೆ ಅಂತ ಇದನ್ನ ಹೇಳ್ಕೊತ ಬಾ. ದಿವಸ ಇರೋದೇ ಇದು ಬಿಟ್ಟಿದ್ದತ್ತೆ ನಮಗೆ. ಹಂಗೆ ಬರ್ತಾರೆ ಹೋಗ್ತಾರ ಅವ್ರ ಇದಕ್ಕೆ ಬರ್ತಾರೆ ಕಾಯಂ. ಅಭವ್ಯ ಜೀವದ ಲಕ್ಷಣ ಇದು. ಭವ್ಯ ಜೀವ ಇತ್ತಂದ್ರೆ ಹಬ್ಬ ಬಂದಂಗೆ ಖುಷಿ ಆಗ್ತದ. ಅದ ಮರಾಠಿ ಜೋ ಆಲೇಗರ ಸಾಧು ಸಂತ ಓ ದಿವಾಳಿ ದಸರಾ. ದಿವಾಳಿ ಅನ್ಲಿಲ್ಲ ಅವ್ರು, ಮತ್ತು ದಸರಾ ಜೋಡ್ಸಿರು ಒಂದ ಅನ್ಲಿಲ್ಲ. ಅದಕ್ಕೆ 1 ತಿಂಗಳು ಗ್ಯಾಪ್ ಐತಿ. ಕರೆ ದಿವಾಳಿದ 2 ಕೂಡಿ ಬಂದ್ರೆ ಎಷ್ಟು ಆನಂದ ಆಕೈತಿ, ಅದಕ್ಕಿಂತ ಆನಂದ ಒಬ್ಬರು ಸಂತರು ಬಂದ್ರೆ ಆಕೈತಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತ ಮಾಡಿ ಶಾಸ್ತ್ರ ಹೇಳೋದು. 7 ಹೆಜ್ಜೆ ಮುಂದೆ ಹೋಗಿ ಶ್ರಾವಕರಿದ್ರೆ ಅಷ್ಟಾಂಗ ಸಾಷ್ಟಾಂಗ ದರ್ಶನ ಮಾಡ್ಬೇಕು. ಶ್ರಾವಿಕಾ ಕುಮಾರಿಕೆ ಇದ್ರೆ ಗವಾಸಂದ ಕೂತ ಅದಕ್ಕೆ ವಿನಯದಿಂದ ದರ್ಶನ ಮಾಡ್ಬೇಕು. ನಂತರ ಒಬ್ಬರಾಲ ಮನ್ಯಾನವ್ರನ್ನ ಓಣ್ಯಾನವ್ರನ್ನ ಎಬ್ಸ್ಕೊಂಡು ಓಡ್ಬೇಕು. ಕೈಯಾಗಿ ಹಿಟ್ಗೈ ಇದ್ರೆ ಹಿಟ್ಗೈ ಇರುವಾತ್ಯಾಕ, ಹೆಂಡಿಗೈ ಇದ್ರೆ ಹೆಂಡಿಗೈ ಇರುವಾತ್ಯಾಕ. ಯಾವಾಗ ಕೈ ಹೆಂಡಿ ಆಗ್ಯಾವ ಅನ್ಬ್ಯಾಡ್ರಿ. ಕೈ ಹೆಂಡಾಗ್ಯಾವ, ಮನಸ್ಸು ಹೆಂಡಿ ಆಗಬಾರ್ದು. ಮನಸ್ಸು ಸ್ವಚ್ಛ ಆಗ್ಬೇಕು, ಮನಸ್ಸು ನಿರ್ಮಲ ಆಗ್ಬೇಕು, ಮನಸ್ಸು ಪವಿತ್ರ ಆಗ್ಬೇಕು. ನಿಮ್ಮ ಗುರುಗಳು ನಿಮ್ಮ ಕೈ ಹೆಂಡಿ ನೋಡಿಲ್ಲ ಅಂತ. ಯಾಕಂದ್ರೆ ನನಗೆ ಗೊತ್ತೈತಿ ಹೆಂಡಿ ಆದ್ರೆ ಬಾಯಿ ಮೊಸರು ಬರ್ತೈತೆ ಅಂತ. ಚೌಕಾದ ಮೊಸರು ಪುಕ್ಕಟ ಬರಂಗಿಲ್ಲ. ನಿಮ್ಮ ಕೈಗಳು ಹೆಂಡಿ ಹಾಕಾವತ್ತ, ಚೌಕಾದ ಮೊಸರು ಮಜ್ಜಿಗೆ ಹಾಲ ಬರ್ತಾವು. ಅದು ಗೊತ್ತೈತೆ ಅಂತೆ ನಿಮ್ಮ ಹೆಂಡಿ ನೋಡಂಗಿಲ್ಲ. ನಿಮ್ಮ ಹೆಂಡಿ ಕಡೆ ಹಾಕಿ ಹಾವ್ ನರ್ಯಾ ಬಂದಿದ್ದು ನಮ್ಮ ಜೀವನ್. ಯಾರ ಕಸ್ತೂರಿ ಮೊಮ್ಮಗ ಅಭಿಷೇಕ ಮಾಡಿ ಹಾಕೋದು ಓಡಾಡಕಿದೆಲ್ಲ ಸುಷ್ಣ ಕೊಟ್ಟು ಬಂದ. ಆ ಸುಪ್ಲಿ ತೊಗೊಂಡು ಹಿಂಗೆ ಸರಿಸಿದ ಹೆಂಡಿ ಬಡ್ಯಾಗ ಒಂದು ಕೈಲಿ ಹೆಂಡಿ ಒತ್ತಿದ, ಎತ್ತಿ ಹೋದು ಬುಟ್ಟ್ಯಾಗ ಹಾಕಿದ್. ನೋಡ್ರಿ, ಬರೀ ಭಗವಂತರ ಅಭಿಷೇಕ ಅಟ್ಟಲ್ಲ, ಆಕಳಿ ಹೆಂಡಿ ತೆಗೆದು ಸಹಿತ ಧರ್ಮತೆ ಸಂಸ್ಕಾರ ಆಗಬೇಕು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ರಾಜ 3 ಕೊಟ್ಟಾನ. ಒಬ್ಬ ಹೋದ 500 ರೂಪಾಯಿದಾಗ ಏನು ತೊಂದು ಹುಚ್ಚ ರಾಜ ಕೊಡೋದು ಕೊಟ್ಟಾನ. 50,000 ಕೊಡಬೇಕಲ್ಲ. ಹಾಂ, ಕೊಡೋದು ಕೊಟ್ಟಾನ 50,000 ಕೊಡಬೇಕಲ್ಲ. 500 ರೂಪಾಯಿಗೆ ಏನಾಗೋದಾ ಕೇಳ್ರಿ. ಭಕ್ತಿಯಿಂದ ಕೊಟ್ರೆ, ಪ್ರೀತಿಯಿಂದ ಕೊಟ್ರೆ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಲ್ಲ. ಗಂಧೋದಕ್ಕೆ ಎತ್ತು ಕೊಡ್ತಾನೆ ನಾನು ನಿಮಗೆ. ಎಷ್ಟು ಇರ್ತೈತಿ ಕೊಡ? ಹಂಡೆ, ತಂಬಿಗೆ, ಬಾಟ್ಲ, ಚಮಚ, ಎಲ್ಲಿ 2 ಹನಿ ಬಸ್.
ಎರಡು ಹನಿ ಒಳಗೆ ಎರಡು ತಾಕತ್ತ ಕೋಟಿ ಬಹುದಾಗಿಂದ ಕರ್ಮ ಕೈತೈತಿ ಅಂತ ಸಾಮರ್ಥ್ಯ ಗಂಧೋದಕದಾಗ ಪ್ರೀತಿಯಿಂದ ಕೊಟ್ಟದ್ದು ಪ್ರಸಾದ. ಎಷ್ಟು ಕೊಟ್ಟರು ಮುಖ್ಯ ಅಲ್ಲ, ಹೊಟ್ಟಿ ತುಂಬ ಕೊಟ್ಟರು ಮುಖ್ಯ ಅಲ್ಲ. ವಿನಯದಿಂದ, ಪ್ರೀತಿಯಿಂದ, ಸಮರ್ಪಣದಿಂದ ಕೈಯಾಗ ತೊಗೊಂಡು ಎರಡು ಕೈಲಿ ತೊಗೊಂಡ್ರೆ ಅಂದ್ರೆ ಪ್ರಸಾದ ರೂಪದಾಗ ತೊಗೊಂಡ್ರೆ ಕಣ್ಣಿಗೆ ಹಚ್ಚಿ ತಿಂದ್ರಿ ಅಂದ್ರೆ ಅದು ಅಮೃತದ ಕೆಲಸ ಮಾಡ್ತದೆ, ಔಷಧದ ಕೆಲಸ ಮಾಡ್ತದೆ, ಆರೋಗ್ಯದ ವೃದ್ಧಿ ಆಗ್ತದೆ, ರೋಗ ಕಿತ್ತೋಗ್ತದೆ. ವಿನಾ ಔಷಧದಿಂದ ರೋಗ ಹೋಗ್ತದೆ. ಅಂಥ ಶಕ್ತಿ ಪ್ರಸಾದದೊಳಗದ. ಅದಕ್ಕೆ ವಿನಯದಿಂದ ಸ್ವೀಕಾರ. ನೀವು ರಾಜಾಗನೇ ಅಂಥ ರಾಜ ಅಂತ ಹೋದ. ಇದ್ರಾಗ ಏನು ಸಿಗೋದು ಅಂದ. ಅಲ್ಲಿ ಹೋದಾಗ ಒಳೆ ಮಾಡ್ದ. ಏನು 500 ರೂಪಾಯಿ ಏನು ಬರ್ದು ಅಂದ. ಥರ್ಮಾಕೋಲ, ಬಾಲ್ಸ, ಸುರ್ಮುರಿ ಅವು ಇರ್ತಾವಲ್ಲ ಅವೆಲ್ಲ ತಂದು ತುಂಬಿಬಿಟ್ಟು ನಾವು ಹಾಕಿ ಒಳಗೆ ಒತ್ತಿ ಕಿಲಿ ಹಾಕಿಬಿಟ್ಟು ಇನ್ನೂ ಒಂದು ವಾರ ಟೈಮ್ ಐತೆ. ರಾಜ ಬಂದು ನೋಡುವಲ್ಲಕ್ಕ ಏನು ತುಂಬುದಂದು. ಇನ್ನೂ ವಿಚಾರ ಮಾಡಿದೆ ಹ್ಯಾಂಗೆ ತುಂಬೋದ. 2-3 ಸಿದ್ರಾಗ ಹೋತು. ಹ್ಯಾಂಗೆ ಮಾಡೋದ ಅಂತ. ಇನ್ನೇನು ತುಂಬಾಕ 500 ರೂಪಾಯಿ ಏನು ತುಂಬುದಂದ. ಮುನ್ಸಿಪಾಲ್ಟಿ ಏನು ಗೋಳೆ ಮಾಡಿ ಉದುರ್ತೈತಿಲ್ಲ ಸಂತೆ ಆಗಂತಿ. ಸಂತೆ ಆಗಿಂದ ಎಲ್ಲ ತಂದು ತುಂಬಿದ. ಅವ್ನು ಕಿಲಿ ಹಾಕಿದ. 3ನೇದವ ವಿಚಾರ ಮಾಡಿದವ. 6 ದಿವ್ಸ ವಿಚಾರ ಮಾಡಿದ ಏನು ತುಂಬೋದ. ನಮ್ಮ ರಾಜರು 500 ರೂಪಾಯಿ ಕೊಟ್ಟರು. 500 ರೂಪಾಯಿದಾಗ ಈ ರೂಮ್ದಾಗ ಏನು ತುಂಬಕ್ಕೆ ಸಾಧ್ಯದ ಅಂತ ವಿಚಾರ ಮಾಡ್ದ, ಚಿಂತನೆ ಮಾಡ್ದ. 6ನೇ ದಿವ್ಸ ರಾತ್ರಿ ನಿದ್ದೆ ಹತ್ತುವತ್ತು. ವಿಚಾರ ಮಾಡ್ದ, ಅವಲೋಕನ ಮಾಡ್ದ ಏನು ಮಾಡಬೇಕು ಅಂತ. ಅಂದ ಭಗವಂತ ನೀನ ದಾರಿ ತೋರಿಸು ಅಂತ ಕೈ ಮುಗಿದ. ಭಗವಂತ ಮಾತಾಡೋದಿಲ್ಲ. ಭಗವಂತ ಮೌನ. ಭಗವಂತ ಕಣ್ಣು ಬಿಡೋದಿಲ್ಲ. ಭಗವಂತನ ನಾಚಿಕಾ ದೃಷ್ಟಿ ಇಟ್ಕೊಂಡು ಬಸ್ತಾಗ ಕೂತಾರ. ಕರೆ ನೀವು ಭಕ್ತಿಯಿಂದ ಕರೆದಿರ ಭಗವಂತ ನಿಮ್ಮ ಹೃದಯದಾಗ ಬಂದು ಸ್ಥಾಪನೆ ಮಾಡಿ ನಿಮ್ಮ ಕಾರ್ಯ ಸಿದ್ಧಿ ಮಾಡ್ತಾರೆ. ಭಗವಂತಗೆ ನೀವು ಹೋಗಬೇಕು. ನೀವು ಇದ್ದಲ್ಲಿ ಭಗವಂತರು ಮಾತಾಡ್ತಾರೆ. ಆ ಸಾಮರ್ಥ್ಯ ಆತ್ಮನೊಳಗದ. ಯೋಗ ಹೆಂಗಿರ್ತದೆ ಅಂತ ಪ್ರಾರ್ಥನಾ ಮಾಡ್ದ. ಭಗವಂತ ನೀನು ಹಾದಿ ತೋರ್ಸಂತ ಹಾದಿ ಕಾಯ್ತ. ಸುಮ್ಮನೆ ಅನ್ಬೇಡ್ರಿ. ದಾರಿ ತಪ್ಪಿದಾಗ ತೋರುವಂತ ನಾಮ ಸುಮ್ಮ ಅಂತೀರಿ. ನಾ ಎಲ್ಲರೂ ಅಂತ ತಂದಾನಿ ಚಂದ ಅನ್ಸಿದ್ರೆ ನಾವು ಅಂತೀವಿ. ಯಾವಾಗ ಎಲ್ಲರೂ ಅಂತಾರೆ ನಾವು ಅನ್ನೋದಲ್ಲ, ಅರ್ಥದ. ದಾರಿ ತಪ್ಪಿದಾಗ ತೋರುವಂತ ನಾಮ ನಿಮಗಟ್ಟಲ್ಲ. ನನಗೆ ಯಾವಾಗ ಹಾದಿ ತಪ್ಪತ್ತೆ ಹಾದಿ ಸಿಗಂಗಿಲ್ಲ. ತಾನು ಮುಚ್ಚಿ ಕೂತು ಬಿಡ್ತನ್ನ. ತನ್ನಿಂದ ತಾನು ಹಾದಿ ಕಾಣಕತ್ತಲ್ಲಿ ಮುಂದಿಂದ ಎಲ್ಲ ತಾನ ನಡೀತೀವಿ. ಭಗವಂತರ ನಾಮಸ್ಮರಣೆ ಅವ್ರ ಸ್ತುತಿ ಒಳಗೆ ಅಂಥ ಸಾಮರ್ಥ್ಯದ ಭಕ್ತ ಪ್ರಾರ್ಥನಾ. ಸಿಮಂದರ್ ಪ್ರಭು, ಹೇ ವೀರ್ ಪ್ರಭು, ಹೇ ಆದಿವೀರ್, ಹೇ ಪಾರ್ಶ್ವನಾಥ್ ಭಗವಾನ್, ಜೋ ಆರಾಧ್ಯ ಹೇ ಅವ್ರನ್ನ ಆರಾಧನಾ ಮಾಡ್ರ ಮುಂದಿನ ಹಾದಿ ತನ್ನಿಂದ ತಾನು ಕುಲ್ಲ ಆಗ್ತದ. ಬೇಡಕ್ಕಂತೋದಿಲ್ಲ. ಶಕ್ತಿ ಇದೆ. ಕತ್ತಲೆ ಒಳಗೆ ಬೆಳಕಿನಂಥ ಸ್ಥಾನವನ್ನು ಮಾಡ್ದ. ಪ್ರಾರ್ಥನಾ ಮಾಡ್ದ. ದಾರಿ ಸಿಕ್ತು. ಧನ್ಯ ಅಂದ. ಇವ್ರ ಹೊಳಿ ದಂಡಿ ಹೋಗವ್ರ. ಇಬ್ಬನಿ ಮ್ಯಾಗ ಹಿಂಗೆ ಬಡ್ಯಾವ್ರ. ದಿವಸ ಹೋದ್ರಿ ಪಂಡಿತ್ರ. ಎಲ್ಲಿ ಕಳಸ ತುಂಬಾತ. ಹುಚ್ಚ ರಾಜ, ತಿರುಕ ರಾಜ. ಇಬ್ಬನಿ ನೀರು ಅಂದ್ರೆ ಹಿಡ್ಕೊಳಕ್ ಬಂದಿತ್ತ. ಹೊಳ ನೀರು ತಂದ್ರೆ ಚಲೋ, ಬಾವಿ ನೀರು ಹೇಳ್ರೆ ಚಲೋ. ಇಬ್ಬನಿ ನೀರ್ಲೆ ಬಂಗಾರದ ಗಿಂಡಿ ತುಂಬಬೇಕ. ಅವ್ನು ತಲೆ ತುಂಬಿಲ್ಲ. ಹುಚ್ಚ ಸಾವುಕಾರ, ಹುಚ್ಚ ರಾಜ. ಏನೇನೋ ಅಂದ್ರೆ ಇವ್ ಮಾತ್ರ ವಿಚಾರ ಮಾಡ್ತಿದ್ದ. ಏನಾರ ಐತಿದ್ರಾಗ ಸತ್ಯ. ಭಗವಂತ ನೀನು ಹಾದಿ ತೋರಿಸ್ಬೇಕು ಪ್ರಭು. ರಾಜರ ಒಳ್ಳೆ ಉದ್ದೇಶ ಏನೋ ಸತ್ಯ ಐತಿ ಅನ್ನು ಹುಡುಕಬೇಕು. ಚಿಂತನೆ ಮಾಡ್ತಾ 5 ದಿವಸ ಕಾಯ್ತಾ ಇದ್ದಾನೆ. ವಿಚಾರ ಬತ್ತು. 6ನೇ ದಿವಸ ರಾತ್ರಿ. ನೀವು ಗಿಡ ಹಚ್ಚಬೇಡಿಗೆ ಕಾಯಿ ಸಿಗಿಲ್ಲ ಅಂದ್ರೆ ಸಿಗೋದಿಲ್ಲ. ಪುರುಷಾರ್ಥ ಮಾಡಬೇಕು, ಪ್ರಯತ್ನ ಮಾಡಬೇಕು. ಒಂದೇ ದಿವ್ಸಕ್ಕೆ ಯಾವುದೋ ಕಾರ್ಯ ಒಂದ ಆತಂದ್ರೆ ಅದು ನಿಮ್ಮ ಸಾತ್ಸೆ ಪುಣ್ಯ ಉದಯದಿಂದ ಆಗೈತೆ ತಿಳ್ಕೊರಿ. ಪುರುಷಾರ್ಥ ಮಾಡ್ರೂ ಆಗ್ಲಿಕ್ಕಂದ್ರೆ ಅವಾಗ ಅನ್ನೋದ ಇದು ಕರ್ಮದ ಉದಯ ಐತಿ, ಕಾಲಬ್ಧಿ ಬರುತ್ತೆ, ಕಾಯ್ಬೇಕು, ನಮ್ಮ ಕರ್ತವ್ಯ ಐತಿ ಅಂತ ವೇಟ್ ಮಾಡಿರಿ. ಮಗ ಹುಟ್ಟಾನು. ನಾ 3 ತಿಂಗಳು ಆಗಿಲ್ಲ. ನನ್ನ ಮಗ ಡಿ ಸಿ ಆಗ್ಬೇಕಂದ್ರೆ ಹೆಂಗೆ ಸಾಧ್ಯದ? ಡಿ ಸಿ ಆಗ್ಬೇಕಂದ್ರೆ ನಾವು ಏನೇನು ಬೇಕಲ್ಲ ಅವಕ್ಕೆಲ್ಲ ಒದಗಿಸ್ಕೊಡ್ಬೇಕು, ಸಂಸ್ಕಾರ ಹಾಕಬೇಕು, ಆ ರೀತಿ ಶಿಕ್ಷಣ ಕೊಡಬೇಕು. ಅಂದಾಗ ಆಕಾಶ ಇದ್ದಾಗ ಸಾಧ್ಯದ. ಸಮಯ ಹತ್ತದೆ. ಡಿಗ್ರಿ ಮುಗಿಬೇಕು, ನಂತರ ಕೋರ್ಸ್ ಮಾಡಬೇಕು, ನಂತರ 12, 13, 14 ತಾಸು ಗಟ್ಟಲೆ ಅಧ್ಯಯನ ಮಾಡಬೇಕು. KS, IPS, IAS ಪರೀಕ್ಷಾ ಪಾಸ್ ಆಗಬೇಕು. ಅಂದಾಗ ಅದು ಸಾಧ್ಯ. ನಾ ಹುಟ್ಟಿ 3 ವರ್ಷ ಆಗಿಲ್ಲ, ನನ್ನ ಮಗ ಡಿ ಸಿ ಹಾಕ ನಾಳೆ ಅಂದ್ರೆ ಹೆಂಗೆ ಸಾಧ್ಯ? ಪುರುಷಾರ್ಥ ಜೊತೆಗೆ ಸಮಯನೂ ಕಳಿಬೇಕು. ಸಮಯ ಕಳೆದಾಗ, ಸಮಯದ ಅನುಕೂಲ ಬಂದಾಗ ಕಾರ್ಯಸಿದ್ಧಿ ಆಗ್ತದೆ. 6 ದಿವಸ ಗತಿಸೋದು. ಚಿಂತನ ತೊಡೆದ ಅವ್ರು 3 ಮಂದಿ, ಇಬ್ಬರಂತೂ ಇದೇನು ಸಾಧ್ಯ. 7 ದಿವಸ ಕೂತು ವಿಚಾರ ಮಾಡಿ ಪೇಂಟಿಂಗ್ ತೆಗೆದು ತಂದು ಮ್ಯಾಲೆ ಕರ್ಟನ್ ಎಳ್ಬಿಟ್ರು. ಇವು ತೆಗೆದ. 3 ಮಂದಿ ಕೆಲಸ ಮಾಡಿದ್ರು. 7 ದಿವಸ ನಂತರ ರಾಜಾಗ ನಿವೇದನೆ ಮಾಡಿ, ಪ್ರಭು ನೀವು ಏನಂತ ಕಾರ್ಯ ನಾವು ಮಾಡಿ ಬಂದು ನೋಡಬೇಕು ಅಂತ. ರಾಜ ಬಂದ. ಹೋಗ್ತಾನೆ. ಫಸ್ಟ್ ಒಬ್ಬನ 9 ಬಾಯಿ ಒಂದು ಕೋಣೆ ಕೊಟ್ಟಿದ್ದ. ಆ ಕೋಣೆ ಒಳಗೆ ಬಗಲ ತೆಗಿಬೇಕು ನೋಡಿ. ಬರ್ರತ್ತೆಲ್ಲ ಗಾಳಿ ಬಂದ್ಬಿಡ್ತಾವ ಹೊರಗೆ. ಹಾರೆಲ್ಲ ಓಣೆಲ್ಲ ಎಲ್ಲ ಸಿಡಿತು. ಹುಡುಗರೆಲ್ಲ ಓಡಾಡಕೈತು. ಏನು ತುಂಬೇನೆ, ಇದೇನು ತುಂಬೇನೆ. ಒಳಗೆ ಥರ್ಮಾಕೋಲ್ ಬಾಲ್ಸ, ಚುರುಮುರಿ ಎಲ್ಲ ಇದು. ರಾಜ ಮುಂದೆ ಸಾಗಿದ. 2ನೇದ ಕೋಲೆ ತೆಗೆದ. ರಾಜ ಹಿಂದೆ ಸರಿದು ಬಿಟ್ಟ.
ತಿರ್ಗಂದು ನಾರಕ ತಿಂತು ಎಲ್ಲ ಕೊಳತ ಕಗ್ಗ ನಾರು ಹಿಡಿದಿತ್ತು. ಹಿಂಗೆ ನೋಡಿದ ಅಂಥದ್ದು ಕೆಲಸನ ಮಾಡಿದ. 500 ರೂಪಾಯಿ ಯಾವ ತುಂಬ್ತಾನೆ ಹುಡ್ಸಿ ಶಾನೆ ಅದ್ರಿ. ರಾಜ 3ನೇ ಮನೆಗೆ ಬಂದ, ಬಾಗಲ ತೆಗೆದ, ಖಾಲಿ, ಒಳಗೇನೂ ಇಲ್ಲ, ಖಾಲಿ ಐತಿ ಪೂರ್ತಿ, ಕೋಲಿ ಅಲ್ಲ ಖಾಲಿ. ಅವನ ಕಡೆ ಮುಖ ಮಾಡಿ ನೋಡ್ತಾನೆ ರಾಜ, ಇದೇನಂತ. ಒಳಗೆ ನಡ್ರಿ, ಅತಿಥಿ ದೇವೋ ಭವ, ಬಂದವ್ರನ್ನ ಒಳಗೆ ಕರೀದ್ ನಮ್ಮ ಧರ್ಮತಿ ನಮ್ಮ ಸಂಸ್ಕೃತಿ ಐತಿ, ಒಳಗೆ ಬರ್ರಿ. 2 ಮಣಿ ನೋಡಕ್ ಹೋದ್ರ ರಾಜ ಒಳಗೆ ಕಾಲು ಇಡಲಿಲ್ಲ. ಕತ್ತಿ ನಿಮ್ಗೆ ಗೊತ್ತಾತ್ಲ ಯಾಕೆ ಇಡ್ಲಿಲ್ಲ? ಒಳಗಿನೂ ಹೊರಗೆ ಬಂದು ಇವ್ಯಾಂಗ ಒಳಗೆ ಹೋಗ್ತಾನ. 2ನೇದರ ಗಗ್ಗ ನಾರಕತ್ತೈತಿ, ಇವ್ಯಾಂಗ ಒಳಗೆ ಹೋಗ್ತಾನೆ ರಾಜ. 3ನೇದಕ್ಕ ಮುಖ ನೋಡ್ತಾನು, ಕೈ ಜೋಡ್ತಾನೆ, ಜೈ ಜಿನೇಂದ್ರ ಮಹಾರಾಜರೇ ಕ್ಷಮ ಮಾಡಿ, ಅತಿಥಿ ದೇವೋಭವ, ಬಂದವ್ರನ್ನ ನಾವು ದೇವ್ ಸ್ವರೂಪ ಕಾಂತೀವಿ, ಒಳಗೆ ಬರ್ರಿ ಅಂತ. ಒಳಗೆ ಹೋಗಿ ನೋಡ್ತಾನು, ಪೂರು ಮುಖದ ಕಡೆ, ಅದು ಉತ್ತರ ಕಡೆ ಮುಖ ಆಯ್ತು ಮನಿದ, ಒಳಗೆ ಏನೂ ಕಾಣಲಿಲ್ಲ. ಒಳಗೆ ಬಾ ಅಂತಂದ್ರು, ಒಳಗೆ ಹೋಗಿ ನೋಡ್ತಾನು, ಪೂರ್ವ ಕಡೆ ಮುಖ ಮಾಡಿ ಒಂದು ಫೋಟೋ ಇಟ್ಟಾನೆ. ಅದ್ರ ಮುಂದೆಲ್ಲ ತಯಾರು ಮಾಡಿ ಇಟ್ಟಿದ್ದ. ಬರ್ರಿ ಒಳಗೆ ಬಂದರಿ, ಹಚ್ಚ್ರಿ ಅಂತ ಹೇಳಿದ್ರು. ಮುಂದೊಂದು ದೀಪ ಇಟ್ಟು, ದೀಪ ಹಚ್ಚರು, ಊದ್ಬತ್ತಿ ಹಚ್ಚಿ ಬೆಳಗಾಕಿತ್ತು. ಅಪ್ಪ ನೀಗ 500 ರೂಪಾಯಿ ಕೊಟ್ಟಿನಿ, ಏನು ಮಾಡಿದಿ ಅಂತ. ಕ್ಷಮ ಮಾಡ್ರಿ, 495 ರೂಪಾಯಿ ಅದಾವು ತಗೋರಿ ಅಂತ ವಾಪಸ್ ಕೊಟ್ಟವು. 4 ಇಟ್ಟು ತುಂಬಾಕ ನನಗೆ 500 ಹತ್ತಂಗಿಲ್ರಿ, 495 ರೂಪಾಯಿ ಅದಾವ ತಗೋರಿ, ವಾಪಸ್ ರಾಜ್ಯಕ್ಕೆ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಮಾಡ್ಕೋರಿ, 5 ರೂಪಾಯಿದಾಗ ನಾ ಈ ಮನಿ ತುಂಬೇನಿ ಅಂದ. ಅಲ್ಲೋ ಏನ್ ತುಂಬಿ? ನಾ ಯಾಕೆ ತುಂಬೇಕ್ರಿ, ನೀವ ತುಂಬಿರಲ್ಲ ಅಂತ. ನೀವ್ ಯಾನ್ ದೀಪ ಹಚ್ಚಿರಿ, ಮನಿ ತುಂಬ ಬೆಳಕು ಬಿತ್ತು, ಉರ್ಬತ್ತಿ ಹಚ್ಚಿರಿ, ಸುಗಂಧ ತುಂಬೈತಿ, ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು ಅಂತ ರಾಜ ಅಂದ. ಭಲೇ ಶಬಾಷ್, ನಡಿ ರಾಜ. ರಾಜ ದರ್ಬಾರ್ ತುಂಬಿತ್ತು. ತುಂಬಿದ ರಾಜ್ಯ ಸಭಾದಾಗ ರಾಜ ಅಂತಾನು, ನಾ 3 ಕೆಲಸ ಹೇಳಿ, ಅವ್ರಿಬ್ರು ಹಿಂಗ್ ಮಾಡ್ರು. ನಾ ಕೊಟ್ಟಂತ ಬಂಗಾರ ಗಿಂಡಿ ಎಲ್ಲಪ್ಪ, ನೀರೆಲ್ಲಿ? ಏ ಶಾನ್ಯಾ ರಾಜ, ಇಬ್ಬನಿ ನೀರ್ಲಿ ಅಂದ್ರೆ ಕೊಡ ತುಂಬಿತ್ತಾನ, ಕಳಿಸಿ ಹುಚ್ಚದಿ ಹುಚ್ಚ. 1 ವಾರ ಹಳಿದಂಡ ಹೋಗಿ ಉಳ್ಳಾಡಿ ಬಂದಿವ್ ನಾವು, ಉಳ್ಳಾಡಿ. ಏನ್ ಮಾಡಿ ಬಂದ್ರಿ? ನೀರು ತುಂಬಲಿಲ್ಲ. ಅದು ಹೆಂಗೆ ಸಾಧ್ಯತೆ? ಇದೇನು ಅಸಾಧ್ಯ ಕಾರ್ಯ. ಒಂದು ಏರಿ ಮಾಡಿದೀವಿ ನೋಡಿ, ನಿಮ್ಮ ಫೋಟೋ ತೆಗ್ದಿವು. ಇಬ್ಬರು ಅಂದರು. 3ನೇದವನ್ಕೆ, ನೀನಪ್ಪ ಕ್ಷಮ ಮಾಡಿ ಪ್ರಭು, ತಂದೀನಿ ಅಂತ. ಮ್ಯಾಗಿನ ಕರ್ಟನ್ ತೆಗೆದ, ಮುಂದಿಟ್ಟ. ಎಲ್ಲ ಜನ ಆಶ್ಚರ್ಯ, ಹೆಂಗೆ ಸಾಧ್ಯ? ಇಲ್ರಿ, ನಾ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಾಗ ಗಂಗಾ ಸ್ನಾನ ಮಾಡಿ ಪವಿತ್ರನಾಗಿ ಹೊರಗೆ ಬನ್ನಿ, ನನ್ನ ಮಡಿ ಇತ್ತಲ್ಲ, ಆ ಮಡಿಯನ್ನು ಹೊಳಿ ದಂಡ್ಯಾಗಿರ್ತಕ್ಕಂಥ ಹುಲ್ಲುದ ಮೇಲೆ ಹಾಕಿ ಸಾವಕಾಸ ಎಳೆದಿನ್ರಿ, ಹಿಂಡಿ ತುಂಬಿ ತಂಡ್ರಿ ಅಂದವ್. ಎಲ್ಲ ಕಡೆ ಶಕ್ತಿನ ಕೆಲಸ ಮಾಡೋದಲ್ಲ, ಯುಕ್ತಿನೂ ಬೇಕಪ್ಪ. ಪೈಲ್ವಾನ್ದಂತೂ ನಿಲ್ಪಕ್ಕೆ ಕುಸ್ತಿ ಹೊಡೆದ್ರೆ ಹೇಳಂಗಿಲ್ಲ. ಶಕ್ತಿ ಜೊತೆಗೆ ಯುಕ್ತಿನೂ ಬೇಕು. ಯುಕ್ತಿಯನ್ನು ಉಪಯೋಗ ಮಾಡ್ರಿ, ನಿಮ್ಮ ಆಶೀರ್ವಾದದಿಂದ, ಭಗವಂತರ ಆಶೀರ್ವಾದದಿಂದ ಸಾಧ್ಯ ಆತ್ರಿ. ಅದಕ್ಕೆ ನಾ ಇಬ್ಬನಿ ಹನಿ ನೀರಿನಿಂದ ಬಂಗಾರದ ಗಿಂಡಿ ತುಂಬ್ಕೊಂತ ಅಂದಿನ ತಗೊಳ್ರಿ ಅಂತ ಕೊಟ್ಟ. ಏನು ಉಳಿತ್ಲ? ಒಂದು ಯಾವುದೋ ತನ್ನ ಚಿತ್ರವನ್ನ ತೆಗಿ ಅಂತ ಹೇಳಿದ್ರು ರಾಜ. 3 ಫೋಟೋ ತಂದಿಟ್ರು, ಮ್ಯಾಲ ಕರ್ಟನ್ ಹಾಕಿದ್ರು. ರಾಜ ಬಂದ, ಪೈಲಾ ಕರ್ಟನ್ ಮ್ಯಾಗಿನ ಸರಿಸಿದ. ಏನು ಸುಂದರ ರಾಜ, ಚಲೋ ಅನಿಸಿದೆ. ಎಷ್ಟು ಸುಂದರ ಅಂದ್ರ, ನಾ ಎಷ್ಟು ಸುಂದರದ ನನಗಿಂತ ಸುಂದರ, ನಾ ಜೀವಂತ ಎಷ್ಟು ಸುಂದರದನಿ, ಅದಕ್ಕಿಂತ ಸುಂದರ ಆಗೈತಿ ಅಂದ. ಖರೆ ಸುಳ್ಳ, ಇದು ಸತ್ತಿಲ್ಲ. ಯಾಕಂದ್ರ ರಾಜ ಯುದ್ಧ ಮಾಡಾಗ ಬಾನ್ ಬಡ್ದ, ಒಂದು ಕಣ್ಣು ಹೋಗಿತ್ತು. ಅವನು ಎಡಗಣ್ಣ ಹೋಗಿತ್ತು ಯುದ್ಧದಾಗ. ಒಂಗಣ್ಣ ಇದ್ದ, ಒಂಕಣ್ಣ. ರಾಜ ಒಂದ ಕಣ್ಣಿತ್ತು, ಬಲಕಿಂದ ಎಡಕಿನ ಕಣ್ಣು ಹೋಗಿತ್ತು. ಇವು ಚಿತ್ರ ಹೆಂಗೆ ತೆಗೆದಿದ್ದಂದ್ರ, 2 ಕಣ್ಣಿದ್ದದ್ದು ರಾಜ ಪೋಷಾಂಕದಾಗ ಸಿಂಹಾಸನ ಮೇಲೆ ಕುತ್ತದ ಚಿತ್ರ ತೆಗೆದಿದ್ದೆವು. ಛತ್ರಪತಿ ಶಿವಾಜಿ ಮಹಾರಾಜ ಕುತ್ರ ಹೆಂಗೆ ಅಂತ ಇರ್ತಲ್ಲ, ಹಂಗೆ ತೆಗೆದಿದ್ದ. ಅವಾಗ ರಾಜ ಅಂದ, ಚಿತ್ರ ಭಾಳ ಸುಂದರ ಐತಿ, ಅರೇ ಸುಳ್ಳೈತಿ, ಸತ್ಯ ಇಲ್ಲ, ಸುಂದರ ಐತಿ, ಸುಂದರ ಐತಿ. ಈಗ ಯಾಕೈತೆ ಟ್ಯೂಬ್ಲೈಟ್, ಭಾಳ ಸುಂದರ ಐತಿ, ಕರೆ ಸತ್ತಿಲ್ಲ. ಯಾಕ ಈ ಪುಟ್ಟದಾಗ 2 ಕಣದವು, ನಾ ಜೀವಂತ ಒಂದ ಕಣತಿ. ಸುಳ್ಳಾತು ಕರೆ ಆತದ, ಸುಳ್ಳಾಯ್ತು. ಸುಂದರ ಅದ, ಎಷ್ಟು ಸುಂದರ ಅದ, ನಾ ಇದ್ದದಕ್ಕಿಂತ ಸುಂದರ ಅದ. ನಿಮಗೂ ಹಂಗಲ್ಲ, ಮದುವೆ ಆದ ಚಂದ ಇವಾಗ ಫೋಟೋ ತೆಗೆದ ಅಲ್ವಾ, ಅವ್ವ ಎಷ್ಟು ಚಂದ ಇದ್ನಿ ನನ್ನ ಜೋಡಿ. ಈಗ ನೋಡಿ ಎಲ್ಲ ಗೆರಿ ಬಿದ್ದವು, ಎಲ್ಲ ಕಪ್ ಆಗೈತಿ, ಮುದಿಕೆ ಆದ್ನ್ಯ, ಎಲ್ಲ ಬೆಳಗಾದು. ನಿಮ್ಮನ್ನು ನೋಡೇ ನಿಮ್ಮನ್ನು ನೋಡಿ ನೀವೇ ಮಾತಾಡ್ಕೋತೀರಿ. ನಿಮ್ಮ ಮುಂದೆ ನೀವು ಯಾರು ಇರ್ಲಿಕ್ಕ ನಿಮ್ಮ ಮಾತಾಡ್ಕೋತೀರಿ. ಬಾಜುಕ್ಕೆ ಯಾರು ಬೇಕತ್ತಿಲ್ಲ. ಹೆಂಗಿದ್ನೆ ಅವ್ವ, ಹೆಂಗಾದ್ನ್ಯ? ಒಂದ ಗ್ಲಾಸ್ನಾಗ ಇಬ್ಬರು ಕುಡ್ದಿದ್ದೀವ ಯವ್ವ. ಏನೇನೇನೇನು ಕಲ್ಸ್ಕೊತೀರೋ, ಏನೇನು ಕೆಲಸ ಮಾಡ್ತೀರೋ, ಯಾವ ಲುಕ್ಕಕ್ಕೆ ಹೋಗ್ತಿರೋ,
ಯಾವ್ದು ಅದ ಅಲ್ಲ ಅದ್ರ ಬೆನ್ನು ಹತ್ತೀವಿ ನಾವು. ಯಾವ್ದದ ಇಲ್ಲನೇ ಇಲ್ಲ, ಶಾಶ್ವತನೇ ಇಲ್ಲ, ನಾಶವಾನದ ಅದನ್ನು ಕೊಂಡಾಡಕತ್ತೀವಿ. ಮತ್ತು ಯಾವುದು ನಿಜ ಸ್ವರೂಪದ, ಯಾವುದು ಸತ್ಯದ, ಯಾವುದು ತ್ರಿಕಾಲ ಸ್ವರೂಪದ ಅದನ್ನು ಮರೆತು ಬಿಟ್ಟಿವಿ. ಹಾಗೆ ರಾಜ ಅಂದ ಭಾಳ ಸುಂದರ ಆಗ್ಯದ. ಎಷ್ಟು ಸುಂದರ ಅಂದ್ರೆ ನನಗಿಂತಲೂ ಸುಂದರ ಆಗ್ಯದ. ಕರೆ ಸುಳ್ಳದ ಕೊಟ್ಟಾಯ್ ಸುಂದರಾಯ್ ಕೊಟ್ಟಾಯ್ ಭಾಳ ಸುಂದರ ಐತಿ, ಕರೆ ಸುಳ್ಳೈತಿ. ಎರಡನೇ ಚಿತ್ರಣಾವರಣ ಮಾಡಿದ ರಾಜ ಸತ್ಯದ, ಕರೆ ಸುಂದರ ಇಲ್ಲ. ನೋಡಾಕ ಯಾಕ ಒಂದು ಕಣ್ ಕುಡ್ಡ ರಾಜನ್ ತೆಗ್ದು ಸಿಂಹಾಸನ ರಾಜ ಕೂತಿದ್ದ, ಕರೆ ಕುಡ್ಡಿತ್ತು ಅದು ಅದ್ರಾಗ ಸುಂದರ ಕಾಣವಲ್ತು. ನೀವು ಹೇಳ್ತೀರಿ ಯಾರಿಗೆ ಫೋಟೋಗ್ರಾಫ್ ಅದನ್ನ ಎದ್ರಲ್ಲ ಉಂಟು ತೆಗಿಪ್ಪ ಚಂದಂಗೆ ಮಾಡೋಂಟ ಏನೋ ಬಂದಾವತ್ತವ ಸಾಫ್ಟ್ವೇರ್ ಅದ್ರ ಹಾಕಿಬಿಟ್ರೆ ತಾನು ಅಗದಿ ಬ್ಯೂಟಿಫುಲ್ ಮಾಡಿಬಿಡ್ತೈತೆ. ಅದು ಬ್ಯೂಟಿಫುಲ್ ಆಗಿಬಿಡ್ತೈತೆ ಅದು, ಹಾಪ್ ಇರಂಗಿಲ್ಲ ಅದ್ರಾಗ. ಅಂಥವು ಬಂದಾವ. ಈಗ ನೀವು ಹೆಂಗಿರ್ತಿರಲ್ಲ ಹಂಗೆ ಇರಂಗಿಲ್ಲ, ಅದಕ್ಕಿಂತ ಚಂದ ಅವು ನೋಡಕ್ಕೆ ಹೋದಾಗ ಗೊತ್ತಾಗೈತಿ ಹಿಂಗೈತಿ ಅಂತಾವು. ಆ ವಾಟ್ಸಪ್ನಾಗ ಏನೋ ಬಿಡ್ತಾರತ್ತ ಹಿಂಗೆ ನಾನು ಹುಡುಗ ಹೈಟ್ ಗೀಟ್ ಎಲ್ಲ ಬಿಟ್ಟಿರ್ತಾರೆ ನೋಡಕ್ಕೆ, ಹುಡುಗಿ ಹಂಗೆ ಚಂದ ಇರ್ತದೆ. ರಿಯಲಿ ನೋಡಕ್ಕೆ ಹೋದಾಗ ಆಕಿ ಬೇರೆನೇ ಇರ್ತಾ ವೆಸ್ಟ್ ಇಂಡೀಸ್ ಏನೇನೋ ಆಗಿರ್ತಾವ. ತೋರ್ಸಾಗ ಮಾತ್ರ ಬೇರೆನೇ ತೋರಿಸಿರ್ತಾರೋ. ಹಾಲ ಇದು ಸತ್ಯ ಐತಿ, ಕರೆ ಸುಂದರ ಇಲ್ಲ. ಮೂರನೇದ ಫೋಟೋ ಅನಾವರಣ ರಾಜ ಮಾಡಿದ, ಚಪ್ಪಾಳಿ ಬಾರಿಸಿದ, ಸ್ವತಃ ಜೈ ಜಯಕಾರ ಮಾಡಕ್ಕಿದ್ದ. ಇಂಥ ಶಿಲ್ಪಿನ ನೋಡಿಲ್ಲ ಅಂತ, ಇಂಥ ಕಲಾಕಾರನ ನೋಡೇ ಇಲ್ಲ. ನನ್ನ ರಾಜ್ಯಕ್ಕೆ ಯೋಗ್ಯ ಉತ್ತರಾಧಿಕಾರಿ ಈ ಮೂರನೇ ವ್ಯಕ್ತಿ ಅಂತ ಘೋಷಣೆ ಮಾಡಿಬಿಟ್ಟ. ಮಾನ್ಯ ನಮ್ಮ ಅಶೋಕ ನಂಗೆ ಹೇಳಿದ, ಶಿಲ್ಪಿ ಅಶೋಕ ಸಾಯಂಕಾಲ ಹೋದ್ನಿ ದರ್ಶನ ಮಾಡಿದ, ಕಾಲು ಮುಟ್ಟಿದ, ಚಪ್ಪಲ್ ಕಾಲು ಬಂದು ಕಾಲು ಮುಟ್ಟಿದ, ಬಂದು ಹೇಳಿದ, ನಿಮ್ಮ ಆಶೀರ್ವಾದ ರೀ ಆಚರಿಸಿ, ನಂದು ಪರಮ ಸೌಭಾಗ್ಯ. ಬದ್ರಿಗಿರಿಯಾಗಿ ಸೇವಾ ಮಾಡಿದ ಫಲ, ಗೊಮಟೇಶ್ವರ ಮೂರ್ತಿ ನಿರ್ಮಾಣ ಮಾಡಿದ್ರ ಫಲ, ಎಷ್ಟು ಪುಣ್ಯ ನಾವು ದೈಗೆ ಬಂದೈತೆ ಅಂದ್ರೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಘೋಷಣೆ ಮಾಡೋರು ಏನು ಜಕಣಾಚಾರಿ. ಆ ಶಿಲ್ಪಿ ಜಕಣಾಚಾರ್ಯ ಅಂತ ಬಿರುದು ಕೊಟ್ಟು ಸತ್ಕಾರ ಮಾಡುವಂಥ ಕಾರ್ಯ ಮಾಡ್ಕೊಂಡು ಘೋಷಣೆ ಮಾಡೋದು. ಬರೋ ಜನವರಿ 1ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಮ್ಮ ಶಿಲ್ಪಿ ಗೊಮಟೇಶ್ವರ ಮೂರ್ತಿಯನ್ನು ಬದ್ರಿಯಲ್ಲಿ ನಿರ್ಮಾಣ ಮಾಡ್ತಾರೋ ಆ ಶಿಲ್ಪಿ ಅಶೋಕ್ಗ ಮಹಾಶಿಲ್ಪಿ ಜಕಣಾಚಾರ್ಯ ಅವಾರ್ಡ್ ಕೊಡಾಕತ್ತಾರು. ವಿಧಾನಸೌಧದಾಗ ದೊಡ್ಡ ಪ್ರಮಾಣದಾಗ ಸತ್ಕಾರ ಕಾರ್ಯಕ್ರಮ ಜನವರಿ 1ನೇ ತಾರೀಕು ಇಟ್ಕೊಂಡಾರ ಅವ್ರದ್ದು. ಈಗಾಗಲೇ ಸೂಚನಾ ಕೊಟ್ಟು ಪತ್ರ ಬಂದ್ಬಿಟ್ಟೈತಿ. ಹೇದ ಎಷ್ಟು ಪುಣ್ಯ, ನನ್ನ ಪ್ರಾಣ ಇರುತ್ತಕ ನಿಮ್ಮ ಉಪಕಾರ ಮರಂಗಿಲ್ಲ, ನಮ್ಮ ಪರಿವಾರ ಮನೆ ನಿಮ್ಮ ಆಶೀರ್ವಾದ ಕಾಯಂ ಇರಲಿ ಅಂತ ಮನೆ ಕಾಲು ಮುಟ್ಟಿ ಕೇಳ್ಕೊಂಡವ. ನಾನು ಇಲ್ಲಪ್ಪ ಇದು ನಿನ್ನ ಸೇವಾದ ಫಲ, ಬದ್ರಿ ಬಂದವ್ರು ಮಾಲಾಗಿ ಹೋಗ್ಯಾರ, ಯಾರ್ಯಾರು ಭಕ್ತಿ ಮಾಡ್ಯಾರಲ್ಲ, ಯಾರ್ಯಾರು ಸೇವೆ ಮಾಲಾಗಿ ಹೋಗ್ಯಾರ, ತಿಳ್ಕೊಂಡವ್ರಿಗೆ ಐತಿ, ಮಾಡಿದವ್ರ ಫಲ ಐತಿ, ಪಡ್ಕೊಂಡವ್ರು. ಪುಣ್ಯ ಫಲಂ ಅರಿಹಂತ, ಪುಣ್ಯದ ಫಲದಿಂದ ಏನು ಬೇಕಾದ ಪ್ರಾಪ್ತ ಆಗ್ತದೆ. ಅದೆಲ್ಲ ಪ್ರಾಪ್ತ ಆದರೂ ಅದ್ರ ಮೇಲೆ ಕಿಂಚಿತ್ ಮೋಹ ಇರೋದಿಲ್ಲ ನಮ್ಮ ತೀರ್ಥಂಕರಿಗೆ ಅನ್ನೋದ್ರಿಂದ ಅವರು ಪರಮ ವೀತರಾಗಿ ಅನ್ಸ್ಕೊಂಡಾರ, ಜಗದ್ದಾರಾಧ್ಯ ಅನ್ಸ್ಕೊಂಡಾರ, ಜಗತ್ ಪಿತಾಮಹ ಅನ್ಸ್ಕೊಂಡಾರ ತೀರ್ಥಂಕರರು. ರಾಜ ಉತ್ತರಾಧಿಕಾರಿಯನ್ನಾಗಿ ಆತನನ್ನು ಘೋಷಣೆ ಮಾಡಿಬಿಟ್ಟ. ಎಷ್ಟು ಸುಂದರ ಇತ್ತು ಅಷ್ಟು ಸತ್ಯ. ಅಂಥ ಚಿತ್ರ ಮೂರನೇ ವ್ಯಕ್ತಿ ಬಿಡಿಸಿದ್ದ. ಅಂಥ ಚಿತ್ರ ಬಿಡಿಸಿದ್ದಂದ್ರೆ ರಾಜ ಸಿಂಹಾಸನ ಮೇಲೆ ಕೂತಿದ್ದಿಲ್ಲ, ರಾಜ ರಾಣಿ ಜೊತೆ ಕೂತಿದ್ದಿಲ್ಲ, ರಾಜ ಪ್ರಜೆಗಳ ಜೊತೆಗೆ ಸಂಭಾಷಣೆ ತೊಡಗಿದ್ದಿಲ್ಲ. ರಾಜನ ಹೆಂಗೆ ಚಿತ್ರ ರಾಜ ಯುದ್ಧ ಭೂಮಿಯೊಳಗದಾನ, ರಣರಂಗದೊಳಗೆ ಯುದ್ಧ ಭೂಮಿಯೊಳಗೆ ರಥದಾಗ ರಾಜ ಬಾಣ ಹೂಡಿ ಮುಂದಿನ ವ್ಯಕ್ತಿಗೆ ಗುರಿ ಇಟ್ಟಾನ. ಕೈಯಾಗ ಶಿವಧನುಷ್ಯ ಕೊಟ್ಟಾನ, ಸುಂದರ ಧನುಷ್ಯ ಕಲಾಕೃತಿ. ಗೊಮಟೇಶ್ವರ ಮೂರ್ತಿ ಹುಬ್ಬ ನೋಡ್ರಿ, ಹುಬ್ಬ ಭಗವಂತರ ಕಣ್ಣು ನೋಡ್ರಿ, ಭಗವಂತರ ಮೂಗು ನೋಡ್ರಿ, ಭಗವಂತ ಬಾಯಿ ನೋಡ್ರಿ. ಗೊಮಟೇಶ್ವರ ಅರಳಿದ ಕಮಲವು ನಿಮ್ಮ ಅರಳಿದ ನಗುಮುಖ, ಆ ನಿಮ್ಮ ನೋಟವು ವೀತರಾಗದ ಸ್ಫೂರ್ತಿಯು, ಆಗಸದೆತ್ತರ ನಿಂತ ನಿಮ್ಮನು ನೋಡಲು ಆತುರ ಮನುಜರಿಗೆ, ಧನ್ಯನಾದೆನೆಂದು ಗೊಮಟನೆ ಸಜೀವ ಮೂರ್ತಿ ಕಂಡು ನಾನು ಚಕಿತನಾದೆನು, ಭಾವನೆಯಾಗಿದೆ ಎಂದು ಗೊಮಟೇಶನ ದರ್ಶನಕ್ಕೆಂದು ವಿಶ್ವದಾಶ್ಚರ್ಯದಲ್ಲಿ ನಿಮ್ಮದೇನೇ ಕೀರ್ತಿ ಎಂದು, ಆಹಾ ಎಂತ ತ್ಯಾಗ ನಿಮ್ಮದು, ವಿಶ್ವಶಾಂತಿ ಸಂದೇಶ ನೀಡಿ ಜಗದಿ ಪೂಜ್ಯರು. ಮಳಿ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಭಗವಂತ ವೀತರಾಗ ಮುದ್ರಾದಾಗ ಹೆಂಗೆ ಹುಬ್ಬು ನೋಡ್ರಿ ಅವ್ರು ಹೆಂಗ ರಾಮನ ಧನುಷ್ಯ. ನಾಸಿಕಾಗ್ರ ದೃಷ್ಟಿ ಅವರು
ಸ್ತುತಿ ವರ್ಣನ ಮಾಡಕ್ಕೆ ಶಬ್ದಗಳೇ ಸಿಗೋದಿಲ್ಲ. ವರ್ಣನಾತೀತ ಸುಂದರತ ಕಾಮದೇವ, ಪ್ರಥಮ ಕಾಮದೇವ ಕೌಂಟೇಶ್ವರ ಬಾಹುಬಲಿ. ಕಲ್ಪನೆ ನೋಡ್ರಿ, ಚಿಂತನೆ ನೋಡ್ರಿ. ಹೇಳ್ತಾರು ನೇಮಿಚಂದ್ರಾಚಾರ್ಯ ಸಿದ್ಧಾಂತ ಚಕ್ರವರ್ತಿ ಅರಿಷ್ಟ ನೇಮಿ ಶಿಲ್ಪಿ ಅದನ್ನ ಕಲ್ಪನಾ ಮಾಡ್ಕೋತಾನ. ಕಲ್ಲು ಮ್ಯಾಗ ಕೆತ್ತಿ ಕೆತ್ತಿ ಕಟ್ಟದ ಆಕಾರ ಕೊಡ್ತಾನ. ಹಿಂಗಿದ್ರನ್ರಿ ನಿಮ್ಮ ಭುಜಬಲಿ ಗೊಮಟೇಶ್ವರ ಬಾಹುಬಲಿ ಅಂತ. ಹಾಂ ಅಂತ ಗುರು ಹೇಳಿ ಮಾರ್ಗದರ್ಶನ ಕೊಟ್ಟರು. ಇಡೀ ವಿಶ್ವ, ಕರ್ನಾಟಕ, ಮಹಾರಾಷ್ಟ್ರ, ಭಾರತ, ಮಧ್ಯಪ್ರದೇಶ, ಏನು ವಿಶ್ವದ ಶಿಲ್ಪಕಲೆಗೆ ಕಳಸಿಟ್ಟಂಥ ಮೂರ್ತಿ, ಜೀವಂತ ಪ್ರತಿಮಾ ವಿಶ್ವದ ಯಾವುದರಿದ್ರೆ ಗೊಮಟೇಶ್ವರ ಬಾಹುಬಲಿ ಭಗವಾನ್ರ ಸುಂದರ ಸಾತ್ಸೈ ಮೂರ್ತಿ. ಏನು ಕಲ್ಪನೆ, ಭುಜಬಲಿ ಬಾಹುಬಲಿ ಅಚ್ಚಾಯ ಸಚ್ಚಂ ಜಲಕಂತ ಗಂಡಂ ಬಾಹುದೋಲಂತ ಸುಕನ್ನ ಪಾಸಂ ಗಹಿಂದ ಸುಂಡು ಜಲಬಾಹುದಂಡಂ ತಂ ಗೋಮಟೇಸಂ ಪ್ರಣಮಾಮಿ ನಿತ್ಯಂ. ಏ ಪ್ರಭು, ಯಾವ ರೀತಿ ಭಗವಂತರ ವರ್ಣನ ಮಾಡಕತ್ತಾರಂತ ಕೇಳಿದ್ರೆ ಆಚಾರ್ಯ ಭಗವಂತರು ಸಾಕ್ಷಾತ್ ಅವರ ರೂಪ ಕಣ್ಣು ಮುಂದೆ ತಂದು ಕಟ್ಟಿದಂಗೆ ಕಾಣ್ತದೆ. ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಭಗವಂತರು ಕಲ್ಲಿನೊಳಗ, ಹಳಿಂಗಿರಿ ಗುಡ್ಡದ ಕಲ್ಲಿನೊಳಗ, ಭದ್ರಗಿರಿ ಗುಡ್ಡದ ಕಲ್ಲಿನೊಳಗ ಗೊಮಟೇಶ್ವರ ಹೊರಗೆ ಬರ್ತಾರಂತ ಕಲ್ಪನಾ ಮಾಡಿ ಅಂತ ಗೊಮಟೇಶ್ವರ ಮೂರ್ತಿ ಸಾಕ್ಷಾತ್ ರೂಪಕ್ಕೆ ತಂದ ಆ ಪುಣ್ಯಾತ್ಮಗ ಕರ್ನಾಟಕ ಸರ್ಕಾರ, ಜೈನ್ ಸಮಾಜ ಅಲ್ಲ, KRB ಅಲ್ಲ, ಕರ್ನಾಟಕ ಸರ್ಕಾರ ಘೋಷಣೆ ಮಾಡ್ತು ಅಮರ ಶಿಲ್ಪಿ ಜಕಣಾಚಾರಿ ಅವಾರ್ಡ್ ಕೊಡುವಂಥ ಕಾರ್ಯ ತಂತು. ಪುಣ್ಯ ಕೆಲಸ ಮಾಡ್ತೈತ್ರಿ.